ಸಪ್ತ ಸಪ್ತ ಪರಾವರಾನ್. ಅಷ್ಟೇ ಅಲ್ಲ, ಈ ತಪ್ಪು ಮಾಡುವುದರಿಂದ ಅವನ 7 ತಲೆಮಾರುಗಳು ಮಾಡಿದಂತಹ ಇವನ ಹೆಸರಿನಲ್ಲಿ ಮುಂದೇನ ಪೀಳಿಗೆಗೆ ಒಳ್ಳೇದಾಗ್ಲಿ ಅಂತ ಅವ್ರು ಒಳ್ಳೇದು ಯೋಚನೆ ಮಾಡಿರ್ತಾರಲ್ವಾ, ಅದರ ಪುಣ್ಯ ಇವನು ಅನುಭವಿಸ್ಲಿಕ್ಕಿರುತ್ತೆ. ಆದ್ರೆ ಈ ತಪ್ಪು ಮಾಡಿದ್ರಿಂದ ಅವರಿಂದ ನಮಗೆ ಸಿಗಬಹುದಾದಂತಹ ಪೂರ್ವಜರ ಪುಣ್ಯವು ಕೂಡ ಅವನು ಕಳ್ಕೊಳ್ತಾನೆ. ನಾವೆಷ್ಟೋ ಸರ್ತಿ ಹೇಳುದುಂಟು, ನಾನೇನು ಮಾಡ್ಲಿಲ್ಲ, ಆದ್ರೆ ಏನೋ ಅದೃಷ್ಟವಶಾತ್ ಸಿಕ್ಕಿತ್ತು ಅಜ್ಜಿ ಪುಣ್ಯ ಅಂತ ನಾವು ಶಬ್ದ ಬಳಸ್ತೇವಲ್ವಾ. ಆ ಅಜ್ಜಿ ಪುಣ್ಯ ಅಂದ್ರೆ ನಮ್ಮ ಮುಂದಿನ ಪೀಳಿಗೆಯವರಿಗೆ ಒಳ್ಳೇದಾಗ್ಲಿ ಅಂತ ಅವ್ರು ಬಯಸಿ ಒಂದಿಷ್ಟು ಕೆಲಸ ಮಾಡಿರ್ತಾರೆ. ಅದು ನಮ್ಮ ಪಾಲಿನಲ್ಲಿ ಸೇರ್ಕೊಂಡಿದ್ದಾಗ ಅದು ದಕ್ಕುವುದನ್ನ ತಪ್ಪಿಸ್ಲಿಕ್ಕೆ ಒಂದು ಒಳ್ಳೆಯ ದಾರಿ ಯಾವುದು ಅಂದ್ರೆ, ತಪ್ಪು ಮಾಡಿದಾಗ ಅದನ್ನ ತಪ್ಪು ಅಂತ ಹೇಳದೇ ಇರುವುದು. ಅದರಿಂದಾಗಿ ನಾವು ಹೇಳಿದ್ರೆ ನಮ್ಮ ಹಿರಿಯರಿಂದ ಸಿಗಬೇಕಾದ ಒಳ್ಳೆಯ ಮಾತುಗಳು, ಒಳ್ಳೆಯ ದಾರಿ, ಒಳ್ಳೆಯ ಫಲ ನಮಗೆ ಒದಗುತ್ತೆ. ಹೃತ ಸ್ವಸ್ಯ ಹಿ ಯದ್ದುಃಖಂ. ತುಂಬಾ ಇಷ್ಟಪಡುವಂತಹ ವಸ್ತು, ತನ್ನ ಸ್ವ ಅಂದ್ರೆ ತನ್ನ ಇಡೀ ಬದುಕಿನ ಭಾಗವನ್ನು ಕಳ್ಕೊಂಡವನು ಯಾವ ನೋವನ್ನು ಅನುಭವಿಸ್ತಾನೋ ಅಂಥದ್ದೇ ನೋವನ್ನು ಇವನು ಅನುಭವಿಸ್ತಾನೆ. ಹತಪುತ್ರಸ್ಯ ಚೈವಯತ್. ಮಗನನ್ನ ಕಳ್ಕೊಂಡ ತಂದೆಯ ನೋವು ಏನು, ಅಂತಹ ನೋವನ್ನು ಅನುಭವಿಸ್ತಾನೆ. ಋಣಿನಃ ಪ್ರತಿ ಯಚ್ಚೈವ. ಸಾಲ ಮಾಡಿಕೊಂಡವನ ನಿತ್ಯದ ಒದ್ದಾಟ ಏನಿದೆ, ಆ ಒದ್ದಾಟ ಇವನು ಅನುಭವಿಸಬೇಕಾಗತ್ತೆ. ಸ್ವಾರ್ಥಾದ್ ಭ್ರಷ್ಟಸ್ಯ ಚೈವಯತ್. ನಾಳೆ ತನಗೆ ಸಿಕ್ಕೇ ಸಿಗುತ್ತೆ ಅಂತ ಭಾವಿಸಿ ನಾಳೆ ಬೆಳಿಗ್ಗೆ ಆಗುವಾಗದ್ದು ತನ್ನ ಕೈಯಿಂದ ನಾಳೆ ಮನೆ ಕಟ್ಟಿ ಒಕ್ಕಲಾಗಬೇಕು ಅಂತ ಅಂದ್ಕೊಂಡು ಪ್ರವೇಶ ಮಾಡುವ ಹಿಂದಿನ ರಾತ್ರಿ ಬಂದ ಫ್ಲಡ್ ಅಲ್ಲಿ ಮನೆ ಕೊಚ್ಕೊಂಡು ಯಾವುದೋ ನದಿಯಲ್ಲಿ ಸಿಗುತ್ತೆ ಪೀಸು. ಅಂತಹ ಸ್ಥಿತಿಯಲ್ಲಿ ಅವನ ಮನಸ್ಥಿತಿ ಹೇಗೆ ಕಷ್ಟಪಡುತ್ತೋ ಆ ಕಷ್ಟವನ್ನು ಅವನು ಹೊಂದುತ್ತಾನೆ. ಸ್ತ್ರೀಯ ಪತ್ಯ ವಿಹೀನಾಯ. ಗಂಡನನ್ನು ಕಳೆದುಕೊಂಡಂತಹ ಹೆಣ್ಣು ಪಡುವ ಕಷ್ಟ ಎಂಥದ್ದು, ಅಂತಹ ನೋವನ್ನು ಅನುಭವಿಸ್ತಾನೆ. ರಾಜ ಗ್ರಸ್ತಸ್ಯ ಚೈವಯತ್. ಅಪರಾಧ ಸ್ಥಾನದಲ್ಲಿ ತಪ್ಪಲ್ಲದ್ದಕ್ಕೆ ರಾಜನಿಂದ ಗ್ರಹಿಸಲ್ಪಟ್ಟು ಶಿಕ್ಷೆಗೆ ಒಳಪಟ್ಟಾಗ ಏನು ನೋವನ್ನು ಅನುಭವಿಸ್ತಾನೋ ಅಂತಹ ನೋವನ್ನು ಅನುಭವಿಸ್ತಾನೆ. ಅಪುತ್ರಾಯಾಶ್ಚ ಯದ್ದುಃಖಂ. ಇನ್ನು ಮಗನನ್ನೇ ಪಡೆಯದೆ, ಮಕ್ಕಳನ್ನೇ ಪಡೆಯದೆ ಬಂಜೆಯಾಗಿದ್ದಾಗ ಸಮಾಜದ ಜನ ಚುಚ್ಚಿ ನೋಯಿಸುವಂತಹ ನೋವನ್ನು ಒಂದು ಹೆಣ್ಣು ಪಟ್ಟಾಗ ಯಾವ ಅನುಭವ ಇರುತ್ತೋ ಅಂತಹ ಅನುಭವವನ್ನು ಪಡ್ತಾನೆ. ಇನ್ನು ಪ್ರಾಣಿಗಳಿಂದ ಗ್ರಸ್ತವಾಗಿ ಎಲ್ಲವೂ ಕಾದು ಅರ್ಧ ಸತ್ತಿರ್ತಾನೆ, ಓಡ್ಲಿಕ್ಕಾಗುದಿಲ್ಲ, ರಣಹದ್ದು ಅವನನ್ನು ನರಿಗಳು ಎಳೆದು ತಿಂತಾ ಇರುತ್ತೆ. ಅಂತಹ ಸ್ಥಿತಿಯಲ್ಲಿ ಒಬ್ಬ ಆ ಕಷ್ಟಪಡುವಾಗ ಯಾವ ನೋವನ್ನು ಅನುಭವಿಸ್ತಾನೋ ಅಂತಹ ನೋವನ್ನು ಅನುಭವಿಸ್ತಾನೆ. ಅದ್ಯೂಢಾಯಾಶ್ಚ ಯದ್ಯುಃಖಂ. ಸವತಿಯರಿದ್ದಾಗ ಆ ಸವತಿ ಇನ್ನೊಬ್ಬಳ ಮಕ್ಕಳಿಗೆ ಸಿಗಬೇಕಾದ ಪಾಲನ್ನು ಸಿಗದಂತೆ ಮಾಡಿ ಅವಳನ್ನ ಬೀದಿಗೆ ತಳ್ಳಿದಾಗ ಎಂತಹ ಕಷ್ಟವನ್ನು ಅನುಭವಿಸ್ತಾಳೋ ಅಂತಹ ಕಷ್ಟವನ್ನ ಸಾಕ್ಷಿಯಾದವನು ಸಾಕ್ಷಿಯನ್ನ ಹೇಳದೆ ತನ್ನ ಪಾಲಿನ ಕರ್ತವ್ಯವನ್ನು ಮಾಡದೇ ಇದ್ದಕ್ಕೆ ಈ ಎಲ್ಲ ಕಷ್ಟಗಳ ಸಾಲಿನ ಹಿನ್ನೆಲೆ ಅವನನ್ನು ಕಾಯ್ತಾ ಇರುತ್ತೆ. ಒಂದಾದ್ಮೇಲೆ ಒಂದು ಕ್ಯೂನಲ್ಲಿ ಬರ್ತಾ ಇರುತ್ತೆ. ಅವನು ಏನ್ ಮಾಡಿದ್ದಾನೆ ಅಂತಂದ್ರೆ ಏನೂ ತಪ್ಪು ಮಾಡಿಲ್ಲ ಅಂತ ಅವನಿಗೆ ಅನ್ನಿಸ್ತಾ ಇರುತ್ತೆ. ಆದ್ರೆ ಮಾಡಿದ್ದು ಒಂದೇ ತಪ್ಪಿಗೆ ನಾವು ಒಂದು ಶಿಕ್ಷೆ ಅಂತ ಅನ್ಕೊಂಡ್ರೆ ಅದು ಒಂದು ಶಿಕ್ಷೆ ಆಗುದಿಲ್ಲ. ಸಾಲು ಸಾಕ್ಷ್ಯವನ್ನ ಹೇಳುವುದು ಅಷ್ಟು ದೊಡ್ಡ ಕೆಲಸ. ಸಾಕ್ಷ್ಯ ತಪ್ಪು ಮಾಡಿದ್ರೆ ಅದಕ್ಕಿಂತ ದೊಡ್ಡ ಅಪರಾಧ ಇನ್ನೊಂದು ಜಗತ್ತಿನಲ್ಲಿ ಹೇಳಿಕ್ಕೂ ಸಾಧ್ಯ ಇಲ್ಲ. ಇವತ್ತು ಸಾಕ್ಷಿಯಿಂದ ತಂದು ನಿಲ್ಲಿಸುವವರಿಗೆಲ್ಲ ಮೊದಲು ಈ ಕತೆ ಹೇಳಿ ಕರ್ಕೊಂಡು ಹೋದ್ರೆ ಸುಳ್ಳು ಸಾಕ್ಷಿಗಳ ಅರ್ಧ ಖಾಲಿ ಆಗ್ತದೆ. ಅರ್ಧ ಅಲ್ಲ, ಮುಕ್ಕಾಲು ಖಾಲಿ ಆಗುತ್ತೆ. ಮೋಸ್ಟ್ಲಿ ಸರಿಯಾಗಿ ಅರ್ಥ ಆದ್ರೆ ಸಾಕ್ಷಿಗಳೇ ಹುಟ್ಟುವುದು ಸಾಧ್ಯ ಇಲ್ಲ. ವಸ್ತುತಃ ಈ ಜುಡಿಸ್ಟಿಕ್ ಅಲ್ಲಿ ಇಂಥದ್ದನ್ನೆಲ್ಲ ಮಧ್ಯದಲ್ಲಿ ಪಾಠಕ್ಕೆ ಚೂರು ಇಡಬೇಕು. ಮಹಾಭಾರತ ಯಾಕೆ ಇಡಬೇಕು ಅಂದ್ರೆ ನ್ಯಾಯಕ್ಕೂ ಸಂಬಂಧ ಇದೆ. ಅದರಲ್ಲಿ ನ್ಯಾಯ ಅನ್ಯಾಯಗಳ ನಡುವಿನ ಲೆಕ್ಕಾಚಾರ ಮಾಡೋದು ತುಂಬಾ ಕಷ್ಟ. ಇಷ್ಟು ಓದಿದ್ರೂ ಆಗುದಿಲ್ಲ. ಯಾಕಂದ್ರೆ ಇಲ್ಲಿ ಓದವ್ರೆ ಕೂತವ್ರು ಇಷ್ಟು ಒದ್ದಾಡ್ತಾ ಇದ್ರೆ ಇವ್ರು ನಾವು ಕೂತು 2 ವಾದ ಮಾಡಿ ಗೆಲ್ಲಿಸ್ತೇವೆ ಅಂತ ಮಾತಾಡೋರು ಅನ್ಯಾಯವನ್ನು ಗೆಲ್ಲಿಸ್ತಾ ಇದ್ದೇವೋ, ನ್ಯಾಯವನ್ನು ಗೆಲ್ಲಿಸ್ತಾ ಇದ್ದೇವೋ, ಬುದ್ಧಿವಂತಿಕೆಯನ್ನು ಗೆಲ್ಲಿಸ್ತಾ ಇದ್ದೇವೋ, ದುಡ್ಡನ್ನು ಗೆಲ್ಲಿಸ್ತಾ ಇದ್ದೇವೋ, ಜಾತಿಯನ್ನು ಗೆಲ್ಲಿಸ್ತಾ ಇದ್ದೇವೋ ಗೊತ್ತಿಲ್ಲದೆ ಗೆಲ್ಲಿಸ್ತಾ ಇದ್ದಾರೆ. ಅವ್ರು ಗೆದ್ದದ್ದಲ್ಲ, ಸೋತದ್ದು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ಸಮಕ್ಷಂ ದರ್ಶನಾತ್ ಸಾಕ್ಷಿ ಶ್ರವಣಾತ್ ಚೇತಿ ಧಾರಣಾತ್. ಸಾಕ್ಷಿ ಅಂದ್ರೆ ಏನು? ಬಹಳ ಒಳ್ಳೆ ಮಾತು. ಸಾಕ್ಷಾತ್ ಈಕ್ಷತೆ. ಪಳಗಿದ ಕಣ್ಣು, ಪಟುವಾದ ಕಿವಿ ಉಳ್ಳವನು ಕಂಡ ಸಂಗತಿಯನ್ನ ಯಥಾವತ್ತಾಗಿ ಹೇಳಲಿಕ್ಕೆ ಸಾಧ್ಯ ಇದ್ರೆ ಅವನು ಸಾಕ್ಷಿ. ಸೃಷ್ಟಿಸಿದ್ದು ಸಾಕ್ಷಿಯಾಗುವುದಿಲ್ಲ. ತಾನು ನೋಡಿದ್ದೇನೆ ಅಂತನ್ನೋದು ಕಣ್ಣು ಅಂದ್ರೆ ಸರಿಯಾಗಿರ್ಬೇಕು, ಕಿವಿ ಸರಿಯಾಗಿ ಕೇಳಿಸುವುದಾಗಿರ್ಬೇಕು. ಯಾರದು ಒಬ್ಬ 1 ತೋರಿಸಿದ್ರೆ 2 ಅಂತ ಹೇಳುವವನನ್ನ ಕರ್ಕೊಂಡೋಗಿ ಸಾಕ್ಷಿ ಅಂತ ಹೇಳಿದ್ರೆ ಅದೆಲ್ಲ ಮೂರ್ಖತನ ಆಗುತ್ತೆ. ಹಾಗಾಗಿ ಸಮಕ್ಷಂ ದರ್ಶನಾತ್, ಚೆನ್ನಾಗಿ ಕಣ್ಣು ಕಾಣುವ, ಕಂಡದ್ದನ್ನ ಸರಿಯಾಗಿ ಗ್ರಹಿಸುವ, ಇಂದ್ರಿಯ ಪಾಠವ, ಕಿವಿ ಕಣ್ಣು ಮೂಗುಗಳೆಲ್ಲ ಯಾರದ್ದು ಗಟ್ಟಿ ಇದೆಯೋ ಅವನು ಸಾಕ್ಷಿ ಅಂತ ಅನಿಸಿಕೊಳ್ತಾನೆ. ಅಂದ್ರೆ ಅವನು ಮೊದಲು ಆರೋಗ್ಯ ಚೆಕಪ್ ಮಾಡ್ಕೊಂಡು ಬರ್ಬೇಕು ಸಾಕ್ಷಿ ಹೇಳುವವನು ಹೌದಾಗಿದ್ರೆ. ಮಾತಾ ಸುಧನ್ವನಶ್ಚಾಪಿ ಮಾತೃತ ಶ್ರೇಯಸೀತವ ಶ್ರೇಯಾನ್ ಸುಧನ್ವಾ ತತ್ತೋ ವೈ ಮತ್ತ ಶ್ರೇಯಾನ್ ತಥಾಂಗಿರಾ. ಪ್ರಹ್ಲಾದ ಈ ಮಾತು ಕೇಳಿದ ಮೇಲೆ ಅವನಿಗೆ ತುಂಬಾ ಸಂಕಟ ಆಯಿತು.
ಅಕಸ್ಮಾತ್ ಕಶ್ಯಪರು ಸಿಗದೆ ತಾನೇ ನಿರ್ಣಯ ಕೊಟ್ಟಿದ್ರೆ ಏನೋ ತಪ್ಪು ನಿರ್ಣಯ ಕೊಡ್ತಿದ್ದೆ ಅಂತ ಅನ್ನಿಸ್ಬಿಡ್ತು. ಅವ್ರು ಹೇಳ್ತಾರೆ, ಅಂಗಿರಸನೇ ಶ್ರೇಷ್ಠಪ್ಪ, ಸುಧನ್ವನೇ ಶ್ರೇಷ್ಠ. ಸುಧನ್ವ ಶ್ರೇಷ್ಠ ಅಂತ ನಾನು ಹೇಗೆ ಹೇಳ್ತಾ ಇದ್ದೇನೆ ಅಂತ ನೀನು ಗಾಬರಿ ಪಡಬೇಡ. ಯಾಕೆಂದ್ರೆ ಅಂಗಿರಸ್ಸು ತುಂಬಾ ದೊಡ್ಡ ತಪಸ್ವಿ. ಹಾಗೆ ಅವನ ತಾಯಿ ಕೂಡ ಮಾತಾ ಸುಧನ್ವನಶ್ಚಾಪಿ ಮಾತೃತ ಶ್ರೇಯಸಿ. ಆ ತಾಯಿಯು ಕೂಡ ಅತ್ಯಂತ ತನ್ನ ಗಂಡನ ಸೇವೆಯಲ್ಲಿ ತನ್ನ ಬದುಕನ್ನ ಪೂರ್ತಿ ಮುಡಿಪಾಗಿಟ್ಟವಳು. ಅವರಿಬ್ಬರ ಸಂಸ್ಕಾರವನ್ನು ಜೀವನದಲ್ಲಿ ಚೆನ್ನಾಗಿ ರೂಢಿಸಿಕೊಂಡವ ಈ ಸುಧನ್ವ. ಹಾಗಾಗಿ ತಂದೆಯಿಂದಲೂ ತಾಯಿಯಿಂದಲೂ ಕುಲದಿಂದಲೂ ಅವನ ಸ್ವಂತವಾದ ಕರ್ಮದಿಂದಲೂ ಸುಧನ್ವನೇ ಶ್ರೇಷ್ಠ ಹೊರತು ನೀನು ಶ್ರೇಷ್ಠ ಅಲ್ಲ ಅಂತ ವಿರೋಚನನ ಬಗ್ಗೆ ಹೇಳಿದಾಗ ಸುಧನ್ವನಿಗೆ ಬಹಳ ಸಂತೋಷ ಆಗುತ್ತೆ. ಅವನು ಹೇಳ್ತಾನೆ, ಪುತ್ರ ಸ್ನೇಹಂ ಪರಿತ್ಯಜ್ಯ, ಮಗ ಅನ್ನುವುದನ್ನು ಯೋಚನೆ ಮಾಡದೆ ರಕ್ತದ ಸಂಬಂಧಕ್ಕಿಂತ ಸತ್ಯ ದೊಡ್ಡದು ಅಂತ ಭಾವಿಸಿ ನಿನ್ನ ಮಗನ ವಿರುದ್ಧವಾಗಿ ಸತ್ಯದ ಪರವಾಗಿ ನೀನು ನಿಂತಿದ್ದಿ ಅಂತ ಅಂದದ್ರಿಂದಾಗಿ ನನಗೆ ಸಂತೋಷ ಆಯಿತು. ನಿನ್ನ ಪುತ್ರ ಜೀವತಿ, ನಿನ್ನ ಮಗನನ್ನ ಕೊಲ್ಲುವ ಪಣದಲ್ಲಿ ನಾನು ದೊಡ್ಡವನು ಅಂತ ಮಾತು ತೆಗೆದುಕೊಂಡಿದ್ದೆ. ಆದ್ರೆ ಅದನ್ನು ನಾನು ಕೊಲ್ಲುವುದನ್ನ ಇಷ್ಟಪಡ್ತಾ ಇಲ್ಲ. ನಿನ್ನ ಈ ಪ್ರಾಮಾಣಿಕತೆಗೆ ಇದು ಒಂದು ಪ್ರತಿಯಾಗಿ ನಾನು ಕೊಡ್ತಾ ಇರುವಂತಹ ಪ್ರತಿಫಲ ಅಂತ ಯೋಚನೆ ಮಾಡು. ನಿನ್ನ ಮಗನನ್ನ ಕರ್ಕೊಂಡು ಹೋಗು ಅಂತ ಕಳುಹಿಸಿಕೊಡ್ತಾನೆ. ಈ ರೀತಿಯಾದ ಧರ್ಮದ ಹಿನ್ನೆಲೆಯನ್ನ ಅರ್ಥ ಮಾಡಿಕೊಂಡು ನಮ್ಮವರು ಬೇರೆಯವರು ಅಂತ ಯೋಚನೆ ಮಾಡದೆ ಸಭೆಯಲ್ಲಿ ಸತ್ಯ ಒಂದೇ ಗೆಲ್ಲಬೇಕು ಅಂತನ್ನುವ ಆಸೆ ಇಟ್ಟುಕೊಂಡು ಕೃಷ್ಣೆ ಕೇಳಿದಂತಹ ಪ್ರಶ್ನೆಗೆ ಸಭಾಸದರಲ್ಲಿ ಯಾರಾದರೂ ಸರಿ ಉತ್ತರ ಕೊಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ವಿದುರಸ್ಯ ವಚ ಶ್ರುತ್ವ ನೋಚು ಕಿಂಚನ ಪಾರ್ಥಿವಾ. ಇಷ್ಟು ಉದಾಹರಣೆ ಕೊಟ್ಟು ಹೇಳಿದ್ರು ಎಮ್ಮೆ ಚರ್ಮದ ಹಾಗೆ ಬಾರಿಸಿದ್ದು ತಾಗ್ಲೇ ಇಲ್ಲ. ಎಲ್ಲೋ ಪಕ್ಕದೂರಲ್ಲಿ ಏನೋ ಘಟನೆ ನಡೀತಾ ಇದೆ ಅನ್ನುವ ಹಾಗೆ ಮೌನದಿಂದ ಸಭೆ ತನ್ನನ್ನ ಮರೆತು ಬಿಟ್ಟಂತೆ ಕಳೆದುಕೊಂಡಿತ್ತು. ಆಗ ಕರ್ಣ ದುಶಾಸನನಿಗೆ ಹೇಳ್ತಾನೆ, ಕೃಷ್ಣಾಂ ದಾಸಿ ಗೃಹಾನ್ನಯ. ಇವನಿಗೆ ಏನ್ ಮಾತು, ಇವನೇ ದಾಸ ನಮ್ಮನೆಗೆ, ಇವನು ಈ ಜನರಿಗೆಲ್ಲ ದಾಸ ಹೌದೋ ಅಲ್ಲೋ ಅಂತ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾನೆ. ಅವಳನ್ನು ಕರ್ಕೊಂಡು ಹೋಗು, ಅಲ್ಲಿ ನಿಲ್ಲಿಸಿದಷ್ಟು ಸಮಯ ನಮಗೆ ವ್ಯರ್ಥ ಆಗ್ತಾ ಇದೆ. ದಾಸಿ ನಯ, ಇವಳ ಮನೆ ಕರ್ಕೊಂಡು ಹೋಗು ಅಂತ ಹೇಳಿದ ತಕ್ಷಣನೇ ದುಶ್ಯಾಸನ ಸಭಾ ಮಧ್ಯೆ ವಿಚಕರ್ಷ ತಪಸ್ವಿನಿ. ತಕ್ಷಣದಲ್ಲಿ ಆಕೆಯ ಮುಡಿ ಹಿಡಿದು ಅಲ್ಲಿ ತನಕ ಸಭೆಯ ಮಾತಿಗೆ ಕಿವಿಯಾಗಿದ್ದವರ ಅಟೆನ್ಷನ್ ಅನ್ನ ತನ್ನ ಕಡೆಗೆ ಎಳೆಯುವ ಹಾಗೆ ಆಕೆಯನ್ನು ಎಳೆದು ಬಿಟ್ಟ. ದ್ರೌಪದಿ ಮತ್ತೆ ಕರುಣ ಪರಿದೇವಿನಿ, ಕರುಣೆಗೆ ಪಾತ್ರಳಾಗಿರಬೇಕಾದವಳು ಅಳ್ತಾ ಇದ್ದಾಳೆ. ಎಲ್ಲರನ್ನ ಕುರಿತು ಕೇಳ್ತಾ ಇದ್ದಾಳೆ, ನನ್ನನ್ನ ದಾಸಿ ಅದಾಸಿ ಅಂತ ಏನಾದ್ರೂ ತೀರ್ಮಾನ ಮಾಡಿ, ನಾನು ಯಾವುದಕ್ಕಾದ್ರೂ ರೆಡಿ ಇದ್ದೇನೆ. ಆದ್ರೆ ದಾಸಿಯೋ ದಾಸಿ ಅಲ್ಲವೋ ಅನ್ನೋ ವಿಷಯಕ್ಕಿಂತ ಹೆಚ್ಚು ಒಂದು ಹೆಣ್ಣನ್ನ ಸಭೆಯಲ್ಲಿ ಹೇಗೆ ನಡ್ಕೊಳ್ಬೇಕು ಅಂತ ಗೊತ್ತಿಲ್ಲದ ರೀತಿಯಲ್ಲಿ ಪ್ರಾಣಿ ಮೃಗ ಆದ್ರೂ ಕೂಡ ತನ್ನ ಜೊತೆಗಿನ ಪ್ರಾಣಿಯನ್ನ ಯಾವತ್ತೂ ಇಷ್ಟು ಕೀಳಾಗಿ ನಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ಹೀಗೆ ನಡ್ಕೊಳ್ತಾ ಇದ್ದೇನೆ, ಇದಕ್ಕಾದ್ರೂ ನೀವು ನನ್ನ ಪ್ರಶ್ನೆಯನ್ನ ಉತ್ತರಿಸಿ, ಈಗ ಮಾಡ್ತಾ ಇರೋದು ತಪ್ಪು ಅಂತ ಆದ್ರೂ ಹೇಳ್ಬೋದಲ್ವಾ. ದಾಸಿ ಅದಾಸಿ ಅಂತ ಅನ್ನೋದು ನೀವು ಏನಾದ್ರೂ ನಿರ್ಣಯ ಕೊಡಿ, ನಾನು ಅದಕ್ಕೆ ಯಾವತ್ತೂ ಕೂಡ ನಿಮ್ಮ ಮಾತಿಗೆ ಬಗ್ಗಿ ಬಿಡುತ್ತೇನೆ. ನೀವು ಹೇಳಿದ್ದೀರಿ, ಒಪ್ಪಿಕೊಳ್ತೇನೆ. ಆದ್ರೆ ಈ ರೀತಿ ನಡ್ಕೊಳ್ಳುವ ವಿಷಯವನ್ನ ನಾನು ಸಹಿಸ್ತಾ ಇಲ್ಲ. ಯಾರಾದ್ರೂ ಹೇಳಿ, ಅಭಿವಾದಂ ಕರೋಮ್ಯೇಷಾಂ, ನಿಮ್ಮೆಲ್ಲರಿಗೂ ನಾನು ನೆಲಕ್ಕೆ ತಲೆಬಾಗಿಸಿ ನಮಸ್ಕರಿಸಿ ನಾನು ಈ ಮಾತು ಕೇಳ್ತಾ ಇದ್ದೇನೆ. ಅನ್ಯಾಯವನ್ನ ಪ್ರತಿರೋಧ ಮಾಡಿ, ನಾನು ದಾಸಿ ಅಂತಾದ್ರೂ ಹೇಳಿ, ಅದಾಸಿ ಅಂತಾದ್ರೂ ಹೇಳಿ. ನಾನು ದಾಸಿ ಅಲ್ಲ, ನೀನು ಮೊದಲಿನಂತೆ ಸ್ವತಂತ್ರಳು ಅಂತ ಬೇಕಾದ್ರೂ ಹೇಳಿ, ನಂಗೆ ಆದ್ರೆ ಎರಡರಲ್ಲೂ ಯಾವುದು ವ್ಯತ್ಯಾಸ ಕಾಣ್ತಿಲ್ಲ. ಯಾಕೆಂದ್ರೆ ದಾಸಿ ಅಂತಾದ್ರೆ ದಾಸಿಯಾಗಿ ಕೆಲಸ ಮಾಡಬೇಕು, ಅದಾಸಿ ಅಂದ್ರೆ ವಾಪಸ್ ಪಾಂಡವರ ಜೊತೆಗೆ ಹೋಗ್ಬೇಕು. ಅದಲ್ಲ ಇಲ್ಲಿ ನಡೆಯುತ್ತಿರುವಂತಹ ದುಷ್ಟತನಕ್ಕೆ, ಅಪರಾಧಕ್ಕೆ ಯಾರೂ ಕೂಡ ನೀವು ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲಲ್ವಾ. ಆಗ ಎಷ್ಟು ಹೇಳಿದ್ರು ಯಾರು ಮಾತಾಡದೇ ಇದ್ದಾಗ ಅತ್ಯಂತ ದುಃಖಕ್ಕೆ ಒಳಗಾಗಿ ಜೋರಾಗಿ ಅಳ್ತಾ ಸಭೆಯ ಕಡೆಗೆ ಮತ್ತೆ ಮತ್ತೆ ಕೇಳ್ಕೊಳ್ತಾ ಇರ್ತಾಳೆ. ಆಗ ಹೇಳ್ತಾಳೆ, ನನ್ನ ಗಂಡಂದಿರು ಅಸಹಾಯಕರಾಗಿ ಕೂತಿದ್ದಾರೆ, ನನ್ನಿಂದ ಅವರ ಬಗ್ಗೆ ಕೆಡುಕಾದ ಮಾತನ್ನು ನುಡಿಸುವ ಪ್ರಯತ್ನವನ್ನ ದುರ್ಯೋಧನ ಮತ್ತೆ ಮತ್ತೆ ಮಾಡ್ತಾ ಇದ್ದಾನೆ. ಆದ್ರೆ ನಾನು ಯಾವತ್ತು ಅವರು ನನ್ನನ್ನು ಚೆನ್ನಾಗಿ ನೋಡ್ಕೊಂಡವರು, ನನ್ನ ಮೇಲೆ ಯಾವ ಕೆಟ್ಟ ದೃಷ್ಟಿಯೂ ಇಲ್ಲಿಯ ತನಕ ಬೀಳದಂತೆ ನೋಡ್ಕೊಂಡವರು. ಈಗದ ಅವರ ಪರಿಸ್ಥಿತಿ ಹೇಗಿದೆ ನನಗೆ ಗೊತ್ತಿದೆ. ನಾವು ಪಾಂಡವರನ್ನ ಅಸಹಾಯಕರು ಅಂತ ಮಾತಾಡುವ ವಿಷಯದಲ್ಲಿ ತಪ್ಪಲ್ವ ಮಾಡಿದ್ದು ಅಂತ ಹೇಳುವುದನ್ನ ದ್ರೌಪದಿ ಹೇಳಿದಿದ್ರೆ ಮಾತು ಒಪ್ಕೊಳ್ಬೋದಿತ್ತು. ದ್ರೌಪದಿಗಿಂತ ನಮಗೆ ಹೆಚ್ಚು ಪಾಂಡವರು ಅರ್ಥ ಆಗಿದ್ದಾರಾ? ಖಂಡಿತ ಅರ್ಥ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ನಮ್ಮ ನಿಟ್ಟಿನ ಸುತ್ತಲಿನ ಪರಿಸರದಲ್ಲಿ ಯೋಚನೆ ಮಾಡ್ತೇವೆ. ಆದ್ರೆ ದ್ರೌಪದಿಗೆ ಒಂದು ವಿರೋಧದ ಮಾತು ಹೇಳದೆ, ಮೃಷ್ಯಂತಿ ಕುರವಶ್ಚೇಮೆ ಮನ್ಯೆ ಕಾಲಸ್ಯ ಪರ್ಯಯಂ ಸ್ನುಷಾಂ ದುಹಿತರಂ ಚೈವ ಕ್ಲಿಶ್ಯಮಾನಾಂ ಅನರ್ಹತೀಂ ಕಿನ್ವಂತಃ ಕೃಪಣಂ ಭೂಯಃ ಯದಹಂ ಸ್ತ್ರೀ ಸತೀ ಶುಭಾ ಸಭಾಮದ್ಯಂ ವಿಗಾಹೇದ್ಯ ಕ್ವನು ಧರ್ಗೋ ಮಹೀಕ್ಷಿತ. ಸ್ನುಷಾಂ, ನಾನು ಯಾವುದೋ ಒಂದು ಸಾಮಾನ್ಯ ಹೆಣ್ಣಲ್ಲ. ನನ್ನ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಿದೆ. ನಾನು ಈ ಮನೆಯ ಸೊಸೆ, ನಾನು ಪಾಂಡವರ ಹೆಂಡತಿ.
ಧೃತರಾಷ್ಟ್ರನಂತಹ ದೊಡ್ಡ ಮನೆತನದಲ್ಲಿ ಬಂದವಳು ನಾನು, ಅಂದ್ರೆ ಆ ಮನೆತನಕ್ಕೆ ಸೇರಿದವಳು. ದೃಪದನಂತಹ ಮನೆತನದಲ್ಲಿ ಯಜ್ಞದಿಂದ ಹುಟ್ಟಿ ಬಂದವಳು. ಇಂತಹ ರಾಜಸೂಯದಂತಹ ಯಾಗವನ್ನು ನಡೆಸುವುದು ಸಾಮಾನ್ಯ ಹೆಣ್ಮಕ್ಳಿಗೆ ಸಿಗುವಂತಹದ್ದಲ್ಲ. ಅಂತಹ ಒಂದು ದೊಡ್ಡ ಸಮಾಜದ ದೃಷ್ಟಿಯಿಂದಲೂ ಕೂಡ ಹಿರಿಯರು ಅಂತ ಅನಿಸಿಕೊಳ್ಳುವಂತಹ ಸ್ಥಾನದಲ್ಲಿ ಇದ್ದವಳು ಹೇಗೆ ನಡ್ಕೊಳ್ಬೇಕು ಅಂತ ಗೊತ್ತಿಲ್ಲದ ಹಾಗೆ ಸಭೆಯಲ್ಲಿ ಇಷ್ಟು ಅಪಮಾನ ಮಾಡ್ತಾ ಇದ್ದಾಗ ನೀವೆಲ್ಲ ಹೇಗೆ ಸಹಿಸಿಕೊಂಡಿದ್ದೀರಿ? ಅವರು ಸಹಿಸಿಕೊಂಡಿದ್ದಾರೆ ಯಾಕೆ ಅಂತ ನನಗೆ ಗೊತ್ತು. ಅವರ ಸಹನೆಯ ಹಿನ್ನೆಲೆ ಏನು ಅಂತ ನನಗೆ ಅರ್ಥ ಆಗಿದೆ. ನಿಮ್ಗಾದ್ರೂ ಏನಾಗಿದೆ ಮಾತಾಡ್ಲಿಕ್ಕೆ? ನೀವ್ ಯಾರು ಕೂಡ ಈ ಸಭೆಯಲ್ಲಿ ಅಂದ್ರೆ ಅವರು ದ್ಯೂತ ಆಡಿ ಸೋತವರು. ಅವ್ರಿಗೆ ಮಾತಾಡ್ಲಿಕ್ಕೆ ಯಾವುದೇ ಮಧ್ಯದಲ್ಲಿ ಅವಕಾಶ ಇಲ್ಲ. ಈಗ ಸನಷ್ಟ ಕೌರವೇಯೇಷು ಪೂರ್ವೋ ಧರ್ಮ ಸನಾತನಃ ಧರ್ಮಿಯೋ ಸ್ತ್ರೀಯಂ ಸಭಾಪೂರ್ವಂ ನಯಂತೀತಿ ನಶ್ರುತಂ. ಎಂತಹ ದುಷ್ಟರ ಸಭೆಯಲ್ಲೂ ಕೂಡ ಹೆಣ್ಣನ್ನ ಈ ರೀತಿ ನಡೆದುಕೊಳ್ಳುವುದನ್ನು ನಾವು ಇಲ್ಲಿ ತನಕ ಕೇಳಿಲ್ಲ. ಆದ್ರೆ ಅಂತಹದ್ದೊಂದು ಕೇಳುವ ಘಟನೆ ಕೌರವರ ಸಭೆಯಲ್ಲಿ ನಡೆಯಿತು ಅಂತ ಅನ್ನೋದ್ರಿಂದ ಕೌರವ ಕುಲಕ್ಕೆ ಅಂಟಿದ ಕೊಳಕು ಬಹುಶಃ ಇನ್ನು ಜೀವಮಾನದಲ್ಲಿ ಯಾವತ್ತೂ ಕೂಡ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ದೊಡ್ಡ ಪ್ರಪಾತಕ್ಕೆ, ಧರ್ಮದ ಅಧಪಾತಕ್ಕೆ ಈ ಸಭೆ ಕಾರಣವಾಗಿ ನಿಂತಿದೆ. ಅದರಲ್ಲಿ ನಿಮ್ಗೆಲ್ಲರಿಗೂ ಪಾಲಿರುತ್ತೆ. ನೀವು ನೋಡ್ಕೊಂಡು ಈ ಕಥೆ ನಡೀತಾ ಇದೆ. ತಾಮಿಮಾಂ ಧರ್ಮರಾಜಸ್ಯ ಭಾರ್ಯೋ ಸದೃಶವರ್ಣಜ. ಧರ್ಮರಾಜ ಎಂಥ ಧರ್ಮಿಷ್ಠ, ಅಜಾತ ಶತ್ರು ಅಂದ್ರೆ ಇಲ್ಲಿ ತನಕ ಯಾರನ್ನು ಶತ್ರು ಅಂತ ಕಂಡವನಲ್ಲ ಅವನು. ಅವನನ್ನ ದ್ವೇಷಿಸಿದವರು ಬಹಳ ಜನ ಇರಬಹುದು, ಆದ್ರೆ ಅವನು ಯಾರನ್ನು ಯಾವತ್ತು ದ್ವೇಷಿಸಿದವನಲ್ಲ. ಅಂತಹ ಒಳ್ಳೆಯವರ ಮನೆಯಲ್ಲಿ ಒಂದು ಅನ್ಯಾಯ ಆಗ್ತಾ ಇದೆ ಅಂದ್ರೆ ನಿಮ್ಗೆ ವಿರೋಧಿಸಲಿಕ್ಕೆ ಶಕ್ತಿ ಇಲ್ಲ ಅಂತಂದ್ರೆ ನಿಮ್ಮ ಮನೆಯಲ್ಲೇ ಇದೇ ಇಂತಹ ಒಂದು ಪ್ರಸಂಗ ನಡೆದಾಗ ನೀವು ಇದಕ್ಕೆ ಇದೇ ರೀತಿ ಮೌನ ವಹಿಸಿ ಕೂಡ್ತಿದ್ರ? ನಾನು ದಾಸಿಯೋ ಅದಾಸಿಯೋ ಅಂತ ಹೇಳಿ ನಿಲ್ಲಿಸಿದ್ರೆ ನಾನು ಕೂಡ ಈ ವಿಷಯದಲ್ಲಿ ಮುಂದೆ ಯಾವ ಮಾತನ್ನು ಆಡ್ಲಿಕ್ಕೆ ಇಷ್ಟಪಡುವುದಿಲ್ಲ. ಜಿತಾಂ ವಾಪಿ ಅಜಿತಾಂ ವಾಪಿ ಮನ್ಯಧ್ವಂ ಮಾಂ ಯಥಾ ನೃಪಾಹ. ನೀವು ಏನ್ ಡಿಸಿಷನ್ ತಗೊಂಡ್ರು ನನಗೆ ನಿಮ್ಮ ಮೇಲೆ ಕೋಪ ಬರುವುದಿಲ್ಲ. ಆದ್ರೆ ಒಂದನ್ನ ಸರಿಯಾಗಿ ಹೇಳಿ ನಿರ್ಣಯಿಸಿ ಬಿಟ್ರೆ ಆ ದಿಸೆಯಲ್ಲಿ ನನ್ನ ಯೋಚನೆಯನ್ನು ಮುಂದುವರಿಸಬಹುದು. ಈ ರೀತಿ ಸಭೆಯಲ್ಲಿ ಅಪಮಾನ ಮಾಡುವುದನ್ನು ನಾನು ಸಹಿಸುವುದಿಲ್ಲ ಅಂತ ಹೇಳಿದಾಗ ಭೀಷ್ಮಾಚಾರ್ಯರು ಬಲಿಷ್ಠ ಯಾವುದನ್ನ ಧರ್ಮ ಅಂತ ಹೇಳ್ತಾನೋ ಅದು ಧರ್ಮ ಆಗುವ ಕಾಲದಲ್ಲಿ ನಾವಿದ್ದೇವೆ. ಸಭೆಯಲ್ಲಿ ನಮ್ಮ ಕೈಯಲ್ಲಿ ಏನೂ ಇಲ್ಲ. ಸಭೆ ನಡೀತಾ ಇರೋದು ಪೂರ್ವಯೋಜಿತವಾದ ಅಪೇಕ್ಷೆಯನ್ನ ಅವರು ಏನ್ ಪಟ್ಟಿದ್ದಾರೋ ಅದರಂತೆ ನಡೀತಾ ಇದೆ ಹೊರತು ಬಲವಾಂಶ ಯಥಾ ಧರ್ಮ, ಬಲವಾನ್ ಯಥಾ ತಥಾ ಧರ್ಮ. ಬಲವಂತ ಹೇಗೆ ಹೇಳ್ತಾನೋ ಅದು ಧರ್ಮ ಆಗುವ ಸ್ಥಿತಿಯಲ್ಲಿ ಇದ್ದೇವೆ. ಆದ್ರಿಂದಾಗಿ ಸಧರ್ಮೋ ಧರ್ಮ ವೇಲಾಯಾಮ್ ಭವತಿ ಅಭಿಹಿತ ಪರ. ಎತ್ತರದಲ್ಲಿರುವವನು, ಗಟ್ಟಿಗನು ಯಾವುದನ್ನ ಆರ್ಡರ್ ಮಾಡ್ತಾನೋ ಅದು ಧರ್ಮ ಆಗುವ ಸ್ಥಿತಿಯಲ್ಲಿದೆ. ಆದ್ರೆ ಒಂದು ಮಾತು ಹೇಳ್ತೇನೆ ದ್ರೌಪದಿ, ನೂನವಂತಹ ಕುಲಸ್ಯಾಸ್ಯ ಭವಿತಾನ ಚಿರಾದಿವ. ಈ ಮನೆಗೆ ಒಂದು ದೊಡ್ಡ ಕೇಡುಗಾಲ ಎದುರಾಗಿದೆ ಅನ್ನುವುದಂತೂ ನಿಶ್ಚಯ. ನಮ್ಮ ಕಣ್ಣ ಮುಂದೆ ಆಗ್ತಾ ಇದೆ, ನಾವು ಅದನ್ನ ಹೌದು ಅಂತ ಅನುಸರಿಸ್ತಾ ಇದ್ದೇವೆ. ಆದ್ರೆ ಈ ವಿಷಯದಲ್ಲಿ ನಮ್ಗೆ ಉತ್ತರ ಕೊಡ್ಲಿಕ್ಕೆ ಮಾತ್ರ ಏನು ಅಂತ ಗೊತ್ತಾಗ್ತಾ ಇಲ್ಲ. ಅಧಪಾತದ ದಾರಿ ಅಂತೂ ಮುಂದೆ ಇದೆ. ನೀನು ಇಷ್ಟು ಸಹಿಸಿಕೊಂಡಿದ್ದಿ ಅನ್ನೋದು ನಿನ್ನ ಯೋಗ್ಯತೆಯನ್ನು ಹೇಳ್ತಾ ಇದೆ, ನಿನ್ನ ದೊಡ್ಡ ಗುಣವನ್ನೇ ಹೇಳ್ತಾ ಇದೆ. ಧರ್ಮಕ್ಕೆ ಮನುಷ್ಯ ಹೇಗೆ ತನ್ನನ್ನು ಒಪ್ಪಿಸಿಕೊಳ್ಬೇಕು ಅಂತ ಅನ್ನೋದಕ್ಕೆ ಮಾದರಿಯಾಗಿ ನೀನು ನಿಂತಿದ್ದಿ. ಕುಲೇಶಿ ಜಾತ ಕಲ್ಯಾಣಿ, ಒಳ್ಳೆಯ ಕುಲದಲ್ಲಿ ಹುಟ್ಟಿದವಳು, ಒಳ್ಳೆಯ ವ್ಯಸನಗಳು, ಒಳ್ಳೆಯ ಅಭ್ಯಾಸಗಳನ್ನ ಇಟ್ಟುಕೊಂಡವಳು, ಧರ್ಮದ ಮಾರ್ಗದಲ್ಲಿ ಯಾವತ್ತೂ ದಾರಿಗೆಡದವರು. ನೀವು ನಮ್ಮ ಮನೆಯ ಹೆಣ್ಣು ಮಗಳು ಅಂತ ಹೇಳಿಕೊಳ್ಳಿಕ್ಕೆ ನಾವು ಸಂತೋಷ ಪಡ್ತೇವೆ ಪಾಂಚಾಲಿ. ಆದ್ರೆ ಈ ರೀತಿಯಾದ ಒಂದು ಕೆಟ್ಟ ಘಟನೆ ನಡೆದು ಹೋಗಿದೆ. ಧರ್ಮವನ್ನು ಹೇಳಬೇಕಾದಂತಹ ಧರ್ಮರಾಜನ ಕೈಯಲ್ಲಿಯೇ ಈ ಎಲ್ಲ ನಿರ್ಣಯಗಳ ಕೊನೆ ನಿಂತಿದೆ. ನಿರ್ಣಯದ ಕೊನೆಯ ಮಾತು ಅವನ ಬಾಯಿಯಿಂದ ಬರಬೇಕಾಗಿದೆ. ಅವನೇ ಹೇಳಬೇಕಿದನ್ನ ಅಂತ ಸೈವ ವ್ಯಾಖ್ಯಾತು ಮರಹತಿ. ಅವನೇ ಈ ವಿಷಯದಲ್ಲಿ ಮಾತು ಹೇಳಬೇಕು. ಯಾಕೆಂದ್ರೆ ಪಣ ಕಿಟ್ಟವನು ಸೋತವನು, ಅದೆಲ್ಲವೂ ಅವನ ಕೈಯಲ್ಲಿ ಇದೆ. ಅದರಿಂದಾಗಿ ಅವನೇ ಇದರ ನಿರ್ಣಯ ಕೊಡಬೇಕು ಅಂತ ಹೇಳಿದಾಗ ಭೀಷ್ಮಾಚಾರ್ಯರು ಹೇಳಿದಾಗ ತಥಾತು ದೃಷ್ಟ ಬಹುತತ್ರ ದೇವಿ. ಇಷ್ಟ ಮಾತಾಡ್ತಾ ಇದ್ರೆ ದುಶ್ಯಾಸನ ಸುಮ್ಮನೆ ನಿಂತಿರ್ಲಿಲ್ಲ. ಅವಳನ್ನ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ ಎಳೆತಾ ಇದ್ದಾಗ ಧೃತರಾಷ್ಟ್ರನ ಭಯಕ್ಕೆ ಒಳಗಾದಂತಹ ಜನ ಸಾಧುವ ಅಸಾಧುವ ಭಯಭೀತರಾಗಿ ಊಚು ಯಾರೂ ಮಾತಾಡ್ಲಿಲ್ಲ, ಸುಮ್ಮನಾಗ್ಬಿಟ್ರು. ಇನ್ನು ಕೆರಳಿತು ದುರ್ಯೋಧನನಿಗೆ. ಇಷ್ಟು ಎದುರುಗಡೆಯಿಂದ ಅವಳೇ ಕೇಳ್ತಾ ಇದ್ರು, ವಿದುರ ಎಚ್ಚರಿಸ್ತಾ ಇದ್ರು. ಸಭೆ ಇಷ್ಟು ಮೌನವಾಗಿದೆ ಅಂದ್ರೆ ನನಗೆ ಇನ್ನೂ ಕಾಲ ಇದೆ ಅಂತ ಯೋಚಿಸಿ ಮತ್ತಷ್ಟು ಅವಳನ್ನ ತಮಾಷೆ ಮಾಡಿ ಹೇಳ್ತಾನೆ, ನಿನ್ನ ಪ್ರಶ್ನೆ ಪಕ್ಕಕ್ಕಿರ್ಲಿ. ಭೀಮಾರ್ಜುನ ಸಹದೇವ ಇವರೆಲ್ಲರೂ ಕೂಡ ನಿನಗೆ ಗಂಡಂದ್ರು ಅಂತ ನೀನು ಇಲ್ಲಿ ತನಕ ಅನ್ಕೊಂಡಿದ್ದು ನೀನು ಮರ್ತು ಬಿಡ್ಬೇಕಷ್ಟೇ. ಇಲ್ಲಿ ತನಕ ಅವ್ರು ನಿನಗೆ ಗಂಡಂದ್ರೆ ಆಗಿದ್ರಷ್ಟೇ. ಈಗ ಅನೀಶ್ವರತ್ವ, ನಿನಗೆ ಯಾರು ಈಶ್ವರರಿಲ್ಲ, ನಿನ್ನನ್ನು ಯಾರು ನೋಡ್ಕೊಳ್ಳೋರಿಲ್ಲ. ಆದ್ರಿಂದಾಗಿ ಪಾಂಚಾಲಿ ನಿನ್ನ ವಿಷಯದಲ್ಲಿ ಭೀಮಾರ್ಜುನರು ಅಥವಾ ಧರ್ಮರಾಜ ಯಾರಾದ್ರೂ ಹೇಳಿ, ನೀನು ನಮ್ಮಿಂದ ನಾವು ನಿನ್ನನ್ನ ಸೋತಿಲ್ಲ ಅಂತ ಯಾರಾದ್ರೂ ಹೇಳಿ,
ನಾನು ನಿನ್ನನ್ನು ಬಿಟ್ಟು ಬಿಡ್ತೇನೆ. ಅವನನ್ನು ಸುಳ್ಳು ಹೇಳಿ, ನಾನು ಪಣಕ್ಕೆ ಇಟ್ಟಿರ್ಲಿಲ್ಲ, ಅವನೇ ಇಡಿಸಿದ್ದು, ಇಷ್ಟು ಹೇಳಿ ನಾನು ನಿನ್ನನ್ನು ಬಿಟ್ಟು ಬಿಡ್ತೇನೆ. ಹೇಗಾದ್ರೂ ಮಾಡಿ ಅವರ ನಡುವೆ ಭೇದ ಹುಟ್ಟಿಸಬೇಕು ಅಂತನ್ನುವ ಎಲ್ಲ ಪ್ರಯತ್ನಗಳನ್ನು ಕೂಡ ದುರ್ಯೋಧನ ಮಾಡ್ತಾನೆ. ನಾವು ನಮ್ಮ ದೇಶದಲ್ಲಿ ಇಂಥದ್ದೇ ಸಮಸ್ಯೆಯನ್ನು ಇವತ್ತು ಎದುರಿಸ್ತಾ ಇರೋದು. ಅವರು ಹೇಳಿದ್ದನ್ನು ನಾವು ಯಾಕೆ ಹೋಗ್ಬೇಕು? ನಮ್ಮ ಮತವೇ ದೊಡ್ಡದು, ನಮ್ಮ ಮಠವೇ ದೊಡ್ಡದು, ನಮ್ಮ ಭಾಷೆಯೇ ದೊಡ್ಡದು, ನಮ್ಮ ರಾಜ್ಯವೇ ದೊಡ್ಡದು ಅಂತ ಹೀಗೆ ನಮ್ಮಲ್ಲಿರುವ ಜಾತಿ ಮತ ಪಂಗಡಗಳ ವ್ಯವಸ್ಥೆಯನ್ನೇ ದಾಳವಾಗಿಟ್ಟುಕೊಂಡು ಇವತ್ತಿಗೂ ಎಷ್ಟೋ ರಾಜಕೀಯ ಕೆಲಸಗಳು ಆಗಬೇಕಾದ ರೀತಿಯಲ್ಲಿ ನಡೆಯದ ಹಾಗೆ ಮಾಡ್ತಾ ಇರುವಂತಹದ್ದು ಇದೇ ತರದ ದುರ್ಯೋಧನನ ತಲೆಯ ವಂಶದ ಬಿಳಲುಗಳು. ಅದರಿಂದಾಗಿ ನಮ್ಗೆ ಎಚ್ಚರ ಇರಬೇಕಾದ್ದೇನು ಅಂದ್ರೆ, ಸಮಾಜದಲ್ಲಿ ಏನಾದ್ರೂ ಒಂದು ಸುದ್ದಿ ಬಂದ ತಕ್ಷಣ ನಾವು ರಿಯಾಕ್ಟ್ ಆಗುದಲ್ಲ, ಯೋಚನೆ ಮಾಡಬೇಕು. ಏನ್ ಹೇಳ್ತಾ ಇದ್ರೆ, ಯಾಕೆ ಹೇಳ್ತಾ ಇದ್ರೆ, ಇದರಿಂದ ರಿಯಾಕ್ಟ್ ಆಗೋದ್ರಿಂದ ಏನಾಗುತ್ತೆ, ರಿಯಾಕ್ಟ್ ಆಗದೆ ಇದ್ರೆ ಏನಾಗುತ್ತೆ ಅಂದ್ರೆ, ನೇರ ಮುಖತಃ ಕೆಲವು ವಿಷಯಗಳನ್ನು ಮಾತಾಡ್ಲಿಕ್ಕೆ ಬಂದಾಗ ಮಾತಾಡೋದು ತಪ್ಪಲ್ಲ. ಆದ್ರೆ ಎಲ್ಲೋ ಕೂತ್ಕೊಂಡು ಎಲ್ಲಿದ್ದೋ ವಿಷಯವನ್ನ ಎಲ್ಲೆಲ್ಲೋ ತೆಗೆದುಕೊಂಡು ಬಂದು ಸಂಬಂಧವೇ ಇರುವುದಿಲ್ಲ. ಸುಮ್ಮನೆ ಕನ್ನಡ ಪರ ಹೋರಾಟಗಾರರು ಅಂತ ಮಾತನಾಡುವಂತವರು ಯಾವುದೋ ಪಾಪ ಚಾತುರ್ಮಾಸ್ಯಕ್ಕೆ ಕೂತ ಭಿಕ್ಷುಗಳ ಮನೆಗೆ ಹೋಗಿ ಅವರ ಭಾಷೆಯಲ್ಲಿ ಇಲ್ಲ ಅನ್ನೋ ಅಷ್ಟೇ ಕಾರಣಕ್ಕೆ ಬೋರ್ಡ್ ಕಿತ್ತು ಹಾಕಿದವರು ಅವರ ಮನೆಯ ಮಕ್ಕಳನ್ನು ಎಷ್ಟು ಜನರನ್ನ ಕನ್ನಡ ಮೀಡಿಯಂ ಶಾಲೆಗೆ ಕಳಿಸ್ತಾರೆ. ಇದನ್ನು ಮಾತಾಡಿದ ತಕ್ಷಣ ಕನ್ನಡದ ವಿರುದ್ಧ ಹೋರಾಟ ಮಾಡಿದ್ರು, ಕನ್ನಡದ ಪರವಾಗಿ ಹೋರಾಟ ಮಾಡುವವರಿಗೆ ವಿರುದ್ಧವಾಗಿ ಮಾತಾಡ್ತಾರೆ ಅಂತ ಇಷ್ಟೇ ಹೇಳ್ತಾರೆ ಹೊರತು ಯಾರ ವಿರುದ್ಧ ಹೋರಾಡ್ತಾ ಇದ್ದಾರೆ? ಇದೇ ತರ ಬೇರೆ ಬೇರೆ ಬೋರ್ಡ್ಗಳಿವೆ ಮದ್ರಾಸಾಗಳಲ್ಲಿ, ಅಲ್ಲಿ ಹೋಗಿ ತೆಗಿಸ್ಲಿಕ್ಕೆ ಸಾಧ್ಯ ಇದೆಯಾ? ಈ ಮಾತು ಕೇಳಿದಾಗ ಯಾರು ಮಾತಾಡಲ್ಲ. ನೀವು ಕನ್ನಡಕ್ಕೆ ವಿರುದ್ಧವಾಗಿ ಮಾತಾಡ್ತೀವಿ. ನಮ್ಗೆ ಎಲ್ಲಾ ಭಾಷೆಗಳು ಬೇಕು. ಭಾಷೆ ಇರುವುದೇ ಮನುಷ್ಯನ ವ್ಯಕ್ತಿತ್ವವನ್ನ ಪ್ರತಿಫಲಿಸುವುದಕ್ಕೋಸ್ಕರ. ಆದ್ರೆ ಏನು ಅಂದ್ರೆ, ನಮ್ಮ ಭಾಷೆಯನ್ನು ನಾವು ಉಳಿಸ್ಕೊಳ್ಬೇಕು ಅಂತ ಅನ್ನೋದು ನಮ್ಮ ಮಾತಿನಲ್ಲಿ ಇರ್ಬೇಕು ಹೊರತು ನಮ್ಮ ಕೃತಿಗೆ ಬರಬಾರ್ದು. ನಮ್ಮ ಕೃತಿಗೆ ಬಂದ್ರೆ ಏನಾಗುತ್ತೆ ಅಂತಂದ್ರೆ, ಅದು ಪರಸ್ಪರ ಇನ್ನಷ್ಟು ದ್ವೇಷಗಳನ್ನ ಬೆಳೆಸುತ್ತೆ ಹೊರತು ಖಂಡಿತ. ಯಾಕೆಂದ್ರೆ ಅವರು ಇಲ್ಲೇ ಇದ್ದು ಎಷ್ಟೋ ಒಳ್ಳೆ ಕೆಲಸಗಳನ್ನು ಮಾಡಿದ್ದಿದೆ, ಸಂಸ್ಕೃತಕ್ಕಾಗಿರ್ಬೋದು, ಕನ್ನಡಕ್ಕಾಗಿರ್ಬೋದು. ನಾವು ಹಾಗೆ ನೋಡಿದ್ರೆ ಅನೇಕ ಕನ್ನಡದ ಪ್ರಾಚೀನ ಕವಿಗಳೆಲ್ಲ ಜೈನರೇ ಇರುವುದು. ಅನೇಕ ಜನ ಇಂಥ ಕೆಲಸಗಳನ್ನು ಮಾಡಿದವರು ಇದ್ದಾರೆ. ಅದರಿಂದಾಗಿ ನಾವು ಸಾಮರಸ್ಯದಿಂದ ಬದುಕಬೇಕಾದದ್ದು ಮುಖ್ಯ ಹೊರತು ಭೇದವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದಾಗಿ ನನ್ನ ಒಳಗಿನ ಉಪಾಸನೆ ಏನೇ ಇರಬಹುದು, ನಾನು ಸಮಾಜಕ್ಕೆ ಬಂದಾಗ ನಾನೊಬ್ಬ ಭಾರತೀಯ, ನಾನೊಬ್ಬ ಮನುಷ್ಯ, ಈ ಎಚ್ಚರದಿಂದ ಬದುಕಿದಾಗ ಮಾತ್ರ ದೇಶ ಸುಸ್ಥಿರವಾಗಿ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ. ದುರ್ಯೋಧನನಂತವರು ಅವತ್ತಿಗೂ ಇದ್ರು, ಮುಂದೆಯೂ ಇರ್ತಾರೆ, ಈಗಲೂ ನಮ್ಮ ಜೊತೆಗೆ ಇರ್ತಾರೆ. ಅಂದ್ರೆ ಶಕುನಿ, ದುರ್ಯೋಧನ, ದುಶ್ಯಾಸನ, ಕರ್ಣ ಇವ್ರು ಯಾರು ಕೂಡ ಸತ್ತಿಲ್ಲ. ಎಲ್ಲ ಒಬ್ರು ಹೋಗಿ ರಕ್ತ ಬೀಜಾಸುರ ತರ ಎಲ್ಲರೊಳಗೆ ಸೇರ್ಕೊಂಡು ಇನ್ನಷ್ಟು ಕೆಟ್ಟ ಚಿತ್ರಗಳ ಮೂಲಕ ಸಮಾಜದಲ್ಲಿ ಬೇರ್ ಬಿಡ್ತಾ ಇದ್ದಾರೆ. ಅದು ಅವರದ್ದೇ ಕಾರ್ಯಭಾರ, ಇನ್ಯಾರದ್ದು ಅಲ್ಲ ಅದು. ಅಂತಹ ಕಾರ್ಯಭಾರಕ್ಕೆ ನಾವು ಬಲಿಯಾಗ್ತೇವೆ ಅಂದ್ರೆ ನಮ್ಮನ್ನು ನಾವು ಕಳ್ಕೊಂಡು ಹೋಗ್ತಾ ಇರ್ತೇವೆ. ಅದರಿಂದಾಗಿ ಭಾರತದ ಓದಿನ ಅಗತ್ಯ ಏನು ಅಂತಂದ್ರೆ, ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವುದು. ಯಾರಿಂದ? ಇದೇ 4 ಜನರಿಂದ. ದುಷ್ಟ ಚತುಷ್ಟಯ ಅಂತ ಅನ್ನುವುದು ಅವತ್ತಿಗೆ ಭೀಮನ ಕೈಯಿಂದಲೋ ಧರ್ಮರಾಜನ ಕೈಯಿಂದಲೂ ನಾಶ ಆಗಿ ಹೋದ್ರು ಅಂತ ಅನ್ಕೊಂಡ್ರೆ ಅದು ಒಂದು ಪಾರ್ಟ್ ಹೋಗಿದ್ದಷ್ಟೇ. ಅದರ ಉಳಿದ 100 ಎಪಿಸೋಡ್ಗಳು ನಮ್ಮ ನಡುವೆನೆ ನಡೀತಾ ಇರುತ್ತೆ. ಅದನ್ನು ನಾವು ಎಚ್ಚರದಿಂದ ತಿಳ್ಕೊಳ್ಬೇಕು. ಹೀಗೆ ಎಷ್ಟು ಅಪಮಾನದ ಮಾತುಗಳನ್ನಾಡಿದ ಅಂದ್ರೆ, ಸಭೆಯಲ್ಲಿ ಇದ್ದವರು ಎಲ್ಲರೂ ಕೂಡ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಪ್ರತಿಯಾಗಿ. ಯಾಕೆಂದ್ರೆ ದುರ್ಯೋಧನನ ಆ ಬಲಿಷ್ಠತೆ ಎಲ್ಲರಿಗೂ ಗೊತ್ತಿತ್ತು. ಈಶೋ ವಾತೆ ಹೆನೀಶೋ ಅಥೈವ ವಾಕ್ಯಾದಸ್ಯ ಕ್ಷಿಪ್ರಮೇಕಂ ಭಜಸ್ವ. ನೀನು ಕೆಲಸದ ಮನೆಗೆ ಹೋಗು, ಅಲ್ಲಿ ಯಾರಾದ್ರೂ ನಮ್ಮ ಕೆಲಸದವರು ಇರ್ತಾರೆ, ಅವರನ್ನು ಯಾರನ್ನಾದ್ರೂ ಗಂಡ ಅಂತ ಒಪ್ಪು. ಅದರಲ್ಲಿ ಒಂದು ವಿಷಯ, ಆ ಗಂಡನಿಗೆ ಜೂಜಿನ ಅಭ್ಯಾಸ ಇಲ್ಲದೆ ಇರಲಿ, ಆ ಗಂಡ ನಿನ್ನನ್ನ ಜೂಜಿಗೆ ಇಳದವನು ಅಂತ ಕನ್ಫರ್ಮ್ ಮಾಡ್ಕೊ, ಆಮೇಲೆ ಅವನನ್ನ ಭಜಸ್ವ, ಹೋಗಿ ಮದುವೆ ಆಗು ಅಂತ. ಹೀಗೆ ಇದಕ್ಕಿಂತ ಒಂದು ಹೆಣ್ಣನ್ನು ಅಪಮಾನ ಮಾಡ್ಲಿಕ್ಕೆ ಬೇರೆ ಸಾಧ್ಯ ಇಲ್ಲ. ಹೀಗೆ ಕ್ಷಿಪ್ರಮೇಕಂ, ತಡ ಮಾಡಬೇಡ. ಯಾಕಂದ್ರೆ ನಿನ್ನ ಯೌವನದ ಸುಖವನ್ನು ವ್ಯರ್ಥ ಮಾಡ್ಕೊಂಡು ನಾನು ಹೇಳಲ್ಲ. ಹೋಗಿ ಒಬ್ಬನನ್ನ ಆಯ್ಕೆ ಮಾಡ್ಕೊ, ಯಾರನ್ನ ಬೇಕಾದ್ರೂ ಆಯ್ಕೆ ಮಾಡ್ಕೊ. ಇಲ್ಲಿ 5 ಇತ್ತಲ್ಲ, 50 ಮಾಡ್ಕೊ. ನೀನು ಯಾರು ನಿನ್ನನ್ನು ಕೇಳೋರಿಲ್ಲ, ನೀನ್ ಬೇಕಾದಾಗ ಬದುಕು, ಈ ರಾಜ್ಯದಲ್ಲಿ ನಾನು ಕೊಡುವ ಸ್ವಾತಂತ್ರ್ಯ ಇದು ಅನ್ನುವ ಹಾಗೆ ದೊಡ್ಡತನದ ಮಾತುಗಳನ್ನು ದುರ್ಯೋಧನ ಆಡ್ತಾನೆ. ಸಭೆಯಲ್ಲಿದ್ದವರೆಲ್ಲ ಈ ಮಾತು ಕೇಳಿದಾಗ ತುಂಬಾ ಕಷ್ಟಪಡ್ತಾರೆ ಈ ಮಾತು ಕೇಳಲಿಕ್ಕೆ. ಆದ್ರೆ ದುರ್ಯೋಧನನ ಮನೆಯ ಎಲ್ಲರೂ ಕೂಡ ಆನಂದಿತ, ಸಂತೋಷ ಪಟ್ಟರಂತೆ. ಎಂಥ ಮಾತಾಡಿದ ದುರ್ಯೋಧನ ಅಂತ. ಹಾಹಾ ಇತ್ಯಾಸೀತ್ ಅಪಿ ಚೈವಾರ್ತನಾದ. ಒಂದು ಕಡೆಯಿಂದ ದುಃಖಿತರ ಆರ್ತನಾದ, ಇನ್ನೊಂದು ಕಡೆಯಿಂದ ಹರ್ಷನಾದ. ಕೌರವರ ಕಡೆಯಿಂದ ಹರ್ಷನಾದ, ಪಾಂಡವರ ಪರವಾಗಿ ಯೋಚಿಸುತ್ತಿದ್ದವರ ಆರ್ತನಾದ ಎರಡೂ ಕೇಳಿಸಿತು. ಹೀಗಾಗುವಾಗ ಮಧ್ಯದಲ್ಲಿ ಮತ್ತು ಯದ್ದೇಶ ಗುರುರಸ್ಮಾಕಂ ಧರ್ಮರಾಜೋ ಮಹಾಮನಾಹ ನ ಪ್ರಭು ಸ್ಯಾತ್ ಕುಲಸ್ಯಾಸ್ಯ ನ ವಯಂ ವರ್ಷಯಾಮಹಿ ಈಶೋ ನ ಪುಣ್ಯ ತಪಸಾಂ ಪ್ರಾಣಾನಾಮಪಿ ಈಶ್ವರಃ ಮನ್ಯತೆ ಜಿತವಾತ್ಮಾನಂ ಯದ್ದೇಶ ವಿಜಿತಾವಯಂ. ಭೀಮ ಮಾತಾಡ್ತಾ
ಅಣ್ಣನ ಬಗ್ಗೆ ವಿರೋಧ ಮಾತಾಡಬೇಕು ಅಂತ ಹೇಳಿದ್ದನ್ನು ತಲೆಗೆ ತೆಗೆದುಕೊಳ್ಳದೆ ಇಷ್ಟು ವಿಷಯ ಹೇಳುತ್ತಾನೆ. ಇದೇ ಅಕಸ್ಮಾತ್ ನಮ್ಮ ಮುಂದೆ ಅಣ್ಣ ಇರಲಿಲ್ಲ ಅಂತಾಗಿದ್ರೆ ಇಷ್ಟು ಮಾತಾಡ್ಲಿಕ್ಕೆ ಇವ್ರು ಯಾರು ಜೀವಂತ ಇರ್ತಿರ್ಲಿಲ್ಲ. ನಮ್ಮ ಅಣ್ಣನಿಗೆ ಕಟ್ಟು ಬಿದ್ದು ನಮ್ಮ ಅಣ್ಣನ ಧರ್ಮದ ಯೋಚನೆಯನ್ನು ನಾವು ಮೀರಬಾರದು ಅಂತನ್ನುವ ಕಾರಣಕ್ಕೆ ಅವನ ದಾಸರಾದ್ರಿಂದಾಗಿ ಅವನು ಹೇಳಿದಂತೆ ಕೇಳಬೇಕು ಅಂತ ಒಂದೇ ಮಾತಿಗೋಸ್ಕರ ಈ ಇಷ್ಟು ನಾಯಿಗಳು ಬೊಗಳ್ತಾ ಇವೆ, ಇಷ್ಟು ನರಿಗಳು ಊಳಿಡ್ತಾ ಇವೆ. ಈ ಎಲ್ಲ ಊಳಿಡುವುದನ್ನ ನಿಲ್ಲಿಸ್ಲಿಕ್ಕೆ ನನಗೆ 1 ನಿಮಿಷ ಸಾಕು. ಆದ್ರೆ ಅಣ್ಣನ ಮಾತು, ಅವನಿಗಿರುವ ಧರ್ಮನಿಷ್ಠೆ, ಅವನಲ್ಲಿರುವಂತಹ ಸಹನೆ, ಅದನ್ನು ನಾವು ಮೀರಿ ಹೋಗಬಾರದು ಅಂತ ಅಷ್ಟೇ ಕಾರಣಕ್ಕೆ ಸುಮ್ಮನಿದ್ದೇವೆ. ಧರ್ಮಪಾಶ ಸಿತಸ್ತ್ವೇಷ ಏವಂ ಅಧಿಗಚ್ಛಾಮಿ ಸಂಕಟಂ ಗೌರವೇಣ ನಿರುದ್ಧಸ್ಯ ನಿಗ್ರಹಾದ ಅರ್ಜುನಸ್ಯ ಚ. ಈ ಅರ್ಜುನನು ಒಂದು ಕಡೆಯಿಂದ ಬೆನ್ನು ಕೂಸ್ತಾ ಸುಮ್ನಿರು 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 ಅಂತ ಹೇಳ್ತಾ ಇದ್ದಾನೆ. ಅಣ್ಣ ಕಣ್ಸನ್ನೆ ಮಾಡಿ ಮುಂದೆ ಏನಕ್ಕೂ ಹೆಚ್ಚು ದುಡುಕು ನಿರ್ಧಾರ ತೆಗೆದುಕೊಳ್ಬೇಡ ಅಂತ ಹೇಳ್ತಾ ಇದ್ದಾನೆ. ಇವರಿಬ್ಬರ ಮಾತಿಗೋಸ್ಕರ ನೀವೆಲ್ಲ ಬದುಕ್ತಾ ಇದ್ದೀರಿ, ಎಚ್ಚರ ಇರಲಿ. ಅಂದ್ರೆ ಇದನ್ನ ಹೇಳಬೇಕು. ಇದು ಧರ್ಮ ಮೀರಿದ ಹಾಗಾಗುದಿಲ್ಲ. ಯಾಕೆಂದ್ರೆ ಇಷ್ಟು ಹೇಳದೇ ಇದ್ರೆ ಈ ಎಲ್ಲ ಸಹಿಸ್ಕೊತಾರೆ ಅಂತ ಮತ್ತು ಸುಮ್ಮನೆ ಇನ್ನೂ ಜಾಸ್ತಿ ಮಾಡ್ತಾರೆ. ಇಷ್ಟು ಭೀಮ ಹೇಳಿದಾಗ ಆದ್ರೆ ಅವನು ಮುಂದೆ ಬೊಗಳು ನಾಯಿ ಕಚ್ಚುವುದಿಲ್ಲ, ಕಚ್ಚು ನಾಯಿ ಬೊಗಳುವುದಿಲ್ಲ ಅಂತ ಹೀಗೆ ಏನೋ ನಾವು ಮಾತು ಹೇಳುತ್ತೇವೆ. ಅದನ್ನೇ ಅವನು ನಿಜವಾದ ನಿಯಮ ಅಂತ ಅಂದುಕೊಂಡು, ಆದ್ರೆ ಈ ಗಾದೆ ಮನುಷ್ಯನಿಗೆ ಗೊತ್ತಿದೆ, ನಾಯಿ ಗೊತ್ತಿರುತ್ತಾ? ಆದ್ರೆ ಭೀಮನ ಬಗ್ಗೆ ಅವನು ಹಾಗೆ ಆಲೋಚನೆ ಮಾಡಿ ಮತ್ತೊಂದಿಷ್ಟು ಅಪಹಾಸ್ಯದ ಮಾತುಗಳನ್ನು ಅರ್ಥ ಕರ್ಣ ಹೇಳ್ತಾನೆ. ತ್ರಯಃ ಕಿಲೇ ಮೇ ಹ್ಯತನಾ ಭವಂತಿ ದಾಸ ಪುತ್ರಸ್ತ ಅಸ್ವತಂತ್ರಾಚನಾರಿ ದಾಸಸ್ಯ ಪತ್ನಿ ತ್ವಧನಸ್ಯ ಭದ್ರೆ ಹೀನೇಶ್ವರ ದಾಸಧನಂಚ ಸರ್ವಂ. ಅವನು ಹೇಳ್ತಾನೆ, 3 ಜನ ದಾಸರು ಅಂತ ಅನಿಸಿಕೊಳ್ತಾರೆ, ಅಥವಾ ಸ್ವಾತಂತ್ರ್ಯ ಇಲ್ಲದವರು ಅಂತ ಅನಿಸಿಕೊಳ್ತಾರೆ. ಯಾರೆಲ್ಲ? ಒಬ್ಬ ದಾಸ, ಅಧನರು ಅಂತಂದ್ರೆ ಅವರಿಗೆ ತಮ್ಮ ಸಂಪತ್ತಿನ ಮೇಲೆ ಹತೋಟಿ ಇರುವುದಿಲ್ಲ. ಒಬ್ಬ ದಾಸ. 2ನೇವನು ಮಗ. 3ನೇವಳು ತನ್ನ ವಶದಲ್ಲಿರುವಂತಹ ಹೆಂಡತಿ. ಇವರು 3 ಪ್ರತ್ಯೇಕವಾಗಿ ಸ್ವಾತಂತ್ರ್ಯ ಇಲ್ಲ. ಅಂದ್ರೆ ಇದರ ಅರ್ಥ ನಮ್ಗೆ ತಕ್ಷಣ ಇಷ್ಟು ಹೇಳಿದ ತಕ್ಷಣ ಅಸ್ವತಂತ್ರ ಅನ್ನೋ ಶಬ್ದ ಮಾತ್ರ ತಲೆ ಉಳಿಯುತ್ತೆ. ಇದರ ಅಭಿಪ್ರಾಯ ಏನು ಅಂತಂದ್ರೆ ಅವನನ್ನ ಕಾಲಕ್ಕೆ ಸರಿಯಾಗಿ ಈಗ ಒಳ್ಳೆ ರಾಜನ ಕೈ ಕೆಳಗೆ ಕೆಲಸ ಮಾಡುದು ಒಬ್ಬ ದಾಸನಿಗೆ ತಾನು ದಾಸ್ಯದಲ್ಲಿದ್ದೇನೆ ಅಂತ ಅನ್ಸುತ್ತಾ? ಒಬ್ಬ ಒಳ್ಳೆ ಮಗನಿಗೆ ಅಪ್ಪನ ಕೈಯಲ್ಲಿ ನನಗೆ ಎಂಥ ಒಂದು ಶಿಕ್ಷಣ ಕೊಡ್ತಾ ಇದ್ದೇನೆ, ನಾನು ಅಸ್ವತಂತ್ರ ಅಂತ ಅನ್ಸುತ್ತಾ? ಮಗುವಿಗೆ ಸ್ವಾತಂತ್ರ್ಯ ಕೊಡಬೇಕು ಅಂತ ಹೇಳಿ ಅದಕ್ಕೆ ಓಡಾಡ್ಲಿಕ್ಕೆ ಶುರು ಅಭ್ಯಾಸ ಆದ ತಕ್ಷಣ ರಸ್ತೆಗೆ ಬಿಟ್ಬಿಡುದು, ಹೋಗ್ಬಿಡುದು, ಮನೆಗೆ ಬರಲೇಬೇಡ ಅಂತ ಸ್ವಾತಂತ್ರ್ಯ ಕೊಡುದು. ಅದು ಸ್ವಾತಂತ್ರ್ಯ ಅಂದ್ರೆ ಏನು ನಮ್ಗೆ ಶಬ್ದ ಗೊತ್ತಿಲ್ಲದೆ ನಾವು ಯದ್ವಾತಂತ ಸ್ವಾತಂತ್ರ್ಯ ಅಂದ್ರೆ ನಮ್ಮ ತಲೆಯಲ್ಲಿ ಅಂದ್ರೆ ಸ್ವೇಚ್ಛಾಚಾರ. ಸ್ವೇಚ್ಛಾಚಾರದ ಬಗ್ಗೆ ಇಲ್ಲಿ ಮಾತಾಡ್ತಾ ಇಲ್ಲ. ಸ್ವಾತಂತ್ರ್ಯ ಅಂದ್ರೆ ತನ್ನ ನಿರ್ಧಾರವನ್ನ ತಾನೇ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲದವರು ಅಂತ ಅಷ್ಟೇ ಅರ್ಥ. ಅಂದ್ರೆ ಸಮಾಜದಲ್ಲಿ ಎಲ್ಲರ ಜೊತೆಗೆ ಕೂಡಿ ಬದುಕಬೇಕಾದವರು ಒಬ್ಬೊಬ್ಬರೇ ಬದುಕಿ ಏನೇನೋ ಮಾಡ್ಕೊಂಡು ತಮ್ಮ ಜೀವನ ಹಾಳು ಮಾಡ್ಕೊಳ್ಳೋದ್ರ ಬದಲು ಜೊತೆಗಿದ್ದು ಎಲ್ಲರ ಜೊತೆಗೆ ಕಷ್ಟಗಳನ್ನು ಹಂಚಿಕೊಂಡು ಅವರು ಸಂತೋಷವಾಗಿರಬೇಕು ಅನ್ನೋದರ ತಾತ್ಪರ್ಯ. ಹೀಗೆ 3 ದುಡ್ಡಿನ ಅಧಿಕಾರ ಅಂತ ಅನ್ನೋದನ್ನು ನೇರವಾಗಿ ಕೊಟ್ಟಿರುವುದಿಲ್ಲ. ಅದರ ಅರ್ಥ ವಸ್ತುತಃ ಅವರ ಮನೆಯಲ್ಲಿ ಅವರ ದುಡ್ಡನ್ನ ಅನುಭವಿಸಬೇಕಾದದ್ದು ಮನುಸ್ಮೃತಿಯೇ ಹೇಳುವಂತೆ ಆ ಹೆಣ್ಣಿಗೆ ಎಲ್ಲ ಜವಾಬ್ದಾರಿ ಇರುವುದು. ಆದ್ರೆ ದುಡಿದು ತರುವ ವ್ಯವಸ್ಥೆಯನ್ನ ಹೇಳಲ್ಲ. ಯಾಕೆಂದ್ರೆ ದುಡಿದು ತರುವುದು ಅಂತಂದಾಗ ಅವ್ರಿಗೆ ಕಷ್ಟ, ಮನೆಯಲ್ಲಿದ್ದ ಕಷ್ಟದ ಜೊತೆಗೆ ಹೊಸ ಕಷ್ಟ ಯಾಕೆ ಬೇಕು ಅಂತ. ಈಗ ಏನಾಗಿದೆ ಅಂದ್ರೆ ಮಕ್ಕಳನ್ನು ನಾವು ಲಕ್ಷ್ಯ ಕೊಡುವಂತ ಶಾಲೆ ಅಂತ ಭ್ರಮೆಯಿಂದ ಕೊಡಬೇಕಾದದ್ದಾದ್ರಿಂದ ಇಬ್ರು ದುಡಿಬೇಕಾದ ಅನಿವಾರ್ಯ. ಆದ್ರೆ ಮನೆಯಲ್ಲೇ ಚೆನ್ನಾಗಿ ಬೇಕಾದಷ್ಟು ಸಂಪತ್ತಿದ್ದಾಗ ದುಡಿಯುವ ಅಗತ್ಯ ಇಲ್ಲ. ನಮಗೆ ತೃಪ್ತಿಯ ಬದುಕು ಇದ್ದಾಗ ಖಂಡಿತ ಇಬ್ರಿಬ್ರು ದುಡಿಬೇಕಾದ ಅಗತ್ಯ ಬರುವುದಿಲ್ಲ. ಯಾಕಂದ್ರೆ ಈ ಹಿಂದಿನವ್ರು ಯಾರು ಕೂಡ ಹಾಗಾದ್ರೆ ಬದುಕಲೇ ಇಲ್ವಾ? ಮನೆಯಲ್ಲಿ ಎಲ್ಲ ಸಂತೋಷದಿಂದ ಬದುಕಿರ್ಲಿಲ್ವಾ? ಹಾಗಂತ ಹೇಳಿ ತನ್ನ ಪ್ರತಿಭೆಯನ್ನ ಮೂಲೆಗಿಡಬೇಕು ಅಂತ ಯಾರೂ ಹೇಳಿಲ್ಲ. ಅವರು ಈಗ ಏನಾಗಿದೆ ಅಂದ್ರೆ ಎಲ್ಲರೂ ದುಡಿಬೇಕು ಅಂತ ಅನ್ನೋ ಯೋಚನೆ. ಯಾರಿಗೆ ದುಡಿಯೋ ನಿಜವಾದ ಶಕ್ತಿ ಇದೆಯೋ ಅದಕ್ಕೂ ಪರ್ಮಿಷನ್ ಇದೆ. ಅವರಲ್ಲಿ ಅಂತಹ ಒಂದು ಸಾಮರ್ಥ್ಯ ಇದ್ದಾಗ ಅದಕ್ಕೆ ಅವಕಾಶ ಇದೆ. ಆದ್ರೆ ಇವತ್ತೇನು ಅಂದ್ರೆ ಅನಿವಾರ್ಯ ಅನ್ನೋ ಸ್ಥಿತಿಗೆ ಬಂದು ದುಡಿಮೆ ನಿಂತಿದೆ. ಏನು ಅಂದ್ರೆ ಕೊನೆಗೆ ಒಂದಿಷ್ಟಾದ್ರೂ ದುಡಿಯದೇ ಇದ್ರೆ ನಮ್ಮನ್ನ ಮನೆಯಲ್ಲಿದ್ದೀರಾ ಅಂದ್ರೆ ಅದು ದೊಡ್ಡ ಕೆಲಸ. ಅದು ಮನೆ ಕೆಲಸಕ್ಕಿಂತ ದೊಡ್ಡ ಕೆಲಸ ಇನ್ನೊಂದಿಲ್ಲ. ನಾವು ಅದನ್ನ ಅರ್ಥನೇ ಮಾಡ್ಕೊಳ್ಳಲ್ಲ. ಈಗ ಏನಾಗಿದೆ ಅಂದ್ರೆ ಮಕ್ಕಳನ್ನ ನಾವು ಸರಿಯಾಗಿ ನೋಡಿಕೊಳ್ಳದೆ ಇರುವುದರಿಂದ ಮುಂದೆ ದೇಶಕ್ಕೆ ಅಪ್ರಯೋಜಕರಾದ ಮಕ್ಕಳು ಹುಡ್ತಾ ಇದ್ದಾರೆ. ಅಪ್ರಯೋಜಕರಾದ ಪ್ರಜೆಗಳನ್ನು ನಾವು ಸೃಷ್ಟಿ ಮಾಡ್ತಾ ಇದ್ದೇವೆ. ಇದಕ್ಕೆ ಕಾರಣ ನಾವಿವತ್ತು ಸರಿಯಾದ ಗಮನ ಕೊಡದೆ ಕುಟುಂಬದ ಬಗ್ಗೆ ಎಚ್ಚರ ಇಲ್ಲದೆ ವರ್ತಿಸ್ತಾ ಇರುವಂತಹ ದುರ್ವರ್ತನೆ ಕಾರಣ. ಇದೇ ಪರಿಣಾಮ ಈಗ ಗೊತ್ತಾಗುತ್ತೆ. ಈಗ ಏನ್ ಹೇಳಿದ್ರು ಇವರು ಒಬ್ಬರನ್ನ ಶೋಷಿಸ್ತಾರೆ, ಹಠಕ್ಕೆ ತಮ್ಮ ವಶದಲ್ಲಿ ಇಟ್ಕೊಳ್ಬೇಕು ಅಂತ ಪ್ರಯತ್ನಿಸ್ತಾರೆ ಅಂತ ಇದು ಮಾತ್ರ ಕಾಣುತ್ತೆ. ನಾವು ದೂರದ ದೃಷ್ಟಿಯಿಂದ ಯೋಚನೆ ಮಾಡಿದ್ರೆ ಒಂದು ತಾಯಿಯಾದವಳಿಗೆ ಒಂದು 18-20 ವರ್ಷದ ಪ್ರಾಜೆಕ್ಟ್ ತನ್ನ ಮಕ್ಕಳನ್ನು ಉಳಿಸ್ಕೊಳ್ಳುದು ಅಂದ್ರೆ, ಹಕ್ಕಿ ಕೂಡ ಹಾರ್ಲಿಕ್ಕೆ ಆಗುವ ತನಕ ತನ್ನ ಗೂಡಲ್ಲಿ ಇಟ್ಕೊಳ್ಳುತ್ತೆ. ಮನುಷ್ಯನಿಗೆ ಹಾರ್ಲಿಕ್ಕೆ ಆಗುದು ಅಂದ್ರೆ ಸ್ವಲ್ಪ ಮೆಚುರಿಟಿ ಬರುದು. ಆ ಮೆಚುರಿಟಿ ಬರುವ ತನಕ ತಾಯಿಗೆ ಅದೇ ಕೆಲಸ. ಮಗುವಿಗೆ ಚೆನ್ನಾಗಿ ಮೆಚುರಿಟಿ ಬಂದು ತಾನು ಜೀವನದಲ್ಲಿ ಹೇಗೆ ನಡ್ಕೊಳ್ಬೇಕು ಅಂತ ಗೊತ್ತಾಗುವ ತನಕ
ಆಮೇಲೆ ಯಾವತ್ತೂ ಬೇಡ ಹೇಳಿಲ್ಲ. ಹಿಂದೆಯೂ ಕೂಡ ಬೇಕಾದಷ್ಟು, ಈಗ ಕ್ಷತ್ರಿಯರಾದವರಲ್ಲಿ ಎಷ್ಟು ಜನ ಹೆಣ್ಮಕ್ಳು ರಾಜ್ಯ ಆಳಿದವರು ಇರಲಿಲ್ಲ, ಎಷ್ಟು ಜನ ಸೇನಾಧಿಪತಿಗಳಾದವರು ಇರಲಿಲ್ಲ, ಎಷ್ಟು ಜನ ಅರ್ಥವಿತ್ತ ಮಂತ್ರಿ, ಎಲ್ಲಿವರೆಗೆ ಅಂದ್ರೆ ಮನೆಯಲ್ಲಿ ಅರ್ಥಮಂತ್ರಿ ಅವಳೇ ಅಂತ ಎಲ್ಲ ಸುಭಾಷಿತಗಳು ಹೇಳ್ತಾರೆ. ಅದರ ಅರ್ಥ ಏನು? ಅವರಿಗೆ ಏನ್ ಜವಾಬ್ದಾರಿ ಇರಲಿಲ್ಲ ಅಂತ ಅರ್ಥ. ಈಗದ ವ್ಯವಹಾರ ಹೇಗೆ ಅಂದ್ರೆ ನಾವು ಫೇಮಸ್ ಆದ್ರೆ ಮಾತ್ರ ನಮ್ಮ ಸಾಧನೆ ಸಮಾಜಕ್ಕೆ ಗೊತ್ತಾಗುತ್ತೆ ಅಂತ. ಫೇಮಸ್ ಆಗುವುದಕ್ಕೂ ಸಾಧನೆ ಮಾಡುವುದಕ್ಕೂ ಸಂಬಂಧ ಇಲ್ಲ ವಸ್ತುತಃ. ಫೇಮಸ್ ಆಗೋದ್ರಿಂದ ಸಾಧನೆ ಮಾಡಿದ್ದಾರೆ ಅಂತ ಉಳಿದವರಿಗೆ ಗೊತ್ತಾಗಿ ಸ್ಫೂರ್ತಿ ಸಿಗುತ್ತೆ ಅಂತ ಅನ್ನೋ ಒಂದು ಅಂಶ ಬಿಟ್ರೆ, ಸಿದ್ಧಿ ಮತ್ತು ಪ್ರಸಿದ್ಧಿ ಎರಡು ಬೇರೆ ಬೇರೆನೆ. ಎಲ್ಲಿ ಪ್ರಸಿದ್ಧಿ ಇರುತ್ತೋ ಅಲ್ಲಿ ಸಿದ್ಧಿ ಇರಲ್ಲ, ಎಲ್ಲಿ ಸಿದ್ಧಿ ಇರುತ್ತೋ ಅಲ್ಲಿ ಪ್ರಸಿದ್ಧಿ ಬರಲ್ಲ. ಅದು ವಸ್ತುತಃ ಬರಬಾರದು ಕೂಡ. ಬಂದ್ರೆ ಆ ಪ್ರಸಿದ್ಧಿ ಸಿದ್ಧಿಯನ್ನು ನಾಶ ಮಾಡಿಬಿಡುತ್ತೆ. ನಮಗಿದು ಅರ್ಥ ಆಗ್ಬೇಕು ಅಂದ್ರೆ ಭಾರವಿಯ ಕಥೆ ಬರುತ್ತಲ್ವ, ತುಂಬಾ ಒಳ್ಳೆ ಕಾವ್ಯ ಬರಿತಾ ಇರ್ತಾನೆ. ತಂದೆ ಯಾವಾಗ್ಲೂ ಅವನನ್ನ ಅಪ್ರಿಶಿಯೇಟ್ ಮಾಡುವುದೇ ಇಲ್ಲ. ಇನ್ನು ಹೀಗ್ ಮಾಡಬೇಕು, ಇಷ್ಟು ಚಂದ ಬರಿಬೇಕು, ಹೀಗ್ ಬರಿಬೇಕು, ಹಾಗೆ ಬರಿಬೇಕು ಅಂತ ಹೇಳ್ತಾ ಇರ್ತಾನೆ. ಮಗನಿಗೆ ಅನ್ನಿಸ್ಬಿಡುತ್ತೆ, ಅಪ್ಪ ಏನು ನನ್ನನ್ನ ಇಷ್ಟು ಇಡೀ ದೇಶದ ದೊಡ್ಡ ರಾಜರು, ಪಂಡಿತ ಪರಂಪರೆ ಪೀಠದಲ್ಲಿ ಕೂತಂತಹ ಎಲ್ಲ ಹಿರಿಯರು ನನ್ನನ್ನು ಗೌರವಿಸ್ತಾರೆ, ನಾನು ಬಂದು ಎದ್ದು ನಿಲ್ತಾರೆ, ನನಗೆ ರೆಡ್ ಕಾರ್ಪೆಟ್ ಹಾಕ್ತಾರೆ, ನಮ್ಮ ಅಪ್ಪ ಮಾತ್ರ ನನ್ನನ್ನ ಯಾವಾಗ್ಲೂ ಏನಂದ್ರು ಬೈತಾನೆ ಇರ್ತಾನೆ ಅಂತ ಕೋಪದಿಂದ ಒಂದ್ ದಿವಸ ತಲೆ ಮೇಲೆ ಕಲ್ಲೆತ್ತಾಕ್ಬೇಕು ಅಂತ ಅಟ್ಟ ಕೂತ್ಕೊಂಡು ಊಟದ ಹಾಲ್ ಮೇಲೆ ಕೂತಿರ್ತಾನೆ. ಅಪ್ಪ ಕೂತ ತಕ್ಷಣ ತಲೆ ಮೇಲೆ ಎತ್ತಾಕಿ ಮುಗಿಸ್ಬಿಡ್ಬೇಕು. ಆಯ್ತು ಒಂದು ಕತೆ, ಬೇಡ, ನಂಗೆ ಇಂಥ ಅಪ್ಪನ ಅಗತ್ಯವೇ ಇಲ್ಲ ಅಂತ ಹೆಂಡತಿ ಹತ್ರ ಮಾತಾಡ್ತಾ ಹೆಂಡತಿ ಹೇಳ್ತಾಳೆ, ಯಾಕ್ರಿ ಮಗುವನ್ನಷ್ಟು ನೀವು ಎಲ್ಲ ವಿಷಯಕ್ಕೂ ಕೂಡ ಮತ್ತೆ ಮತ್ತೆ ಇನ್ನು ಹೀಗಾಗ್ಬೇಕು ಹಾಗಾಗ್ಬೇಕು ಅಂತ ಒಂದ್ ದಿವಸ ನೀವು ಚೆನ್ನಾಗಿದೆ ಅಂತ ಹೇಳುದೇ ಇಲ್ಲ, ಯಾಕೆ ಅಂತ. ಆಗ ತಂದೆ ಹೇಳ್ತಾನೆ, ಅವ್ನು ತುಂಬಾ ಚೆನ್ನಾಗಿ ಬೆಳೀತಾ ಇದೆ, ನಂಗೆ ತುಂಬಾ ಸಂತೋಷ ಇದೆ. ನಾನು ಸಂತೋಷ ಇದೆ ಅಂತ ನನಗೆ ಗೊತ್ತಿದೆ ಅಂತ ನಿನಗೂ ಗೊತ್ತಿದೆ. ನಾನು ತುಂಬಾ ಸಂತೋಷ ಪಟ್ಟಿದ್ದೇನೆ. ನಾನು ನಿನ್ನ ದೃಷ್ಟಿಯಿಂದ ನಾನು ಅವನನ್ನು ವಿರೋಧಿಸ್ತೇನೆ ಅಂತ ಅನಿಸ್ತದೆ. ನಾನು ಅದನ್ನು ಹೇಳಿಲ್ಲ. ನೀವು ಅವನನ್ನ ಆ ರೀತಿ ಎದುರುಗಡೆ ಅವನನ್ನ ಹೊಗಳಿ ಮಾತಾಡಿ 4 ಜನರ ಮುಂದೆ ನನ್ನ ಮಗ ಇಂಥವನು ಅಂತ ನೀವು ಹೇಳ್ಕೊಳ್ಳೋದನ್ನ ಆ ಮಗು ಅಪೇಕ್ಷೆ ಪಡ್ತಾ ಇದೆ, ನೀವು ಯಾಕೆ ಮಾಡ್ತಿಲ್ಲ ಅಂತ. ಎಲ್ಲರೂ ಹೊಗಳ್ತಾ ವಿವೇಕ ಕಳ್ಕೊಂಡು ಬಿಟ್ರೆ ಮಗು ಮುಂದೊಂದು ದಿವಸ ನಾನು ಇನ್ನೂ ಚೆನ್ನಾಗಿ ಬೆಳಿಲಿಕ್ಕೆ ಅವಕಾಶ ಇದ್ದದನ್ನು ನಮ್ಮಪ್ಪ ಬೆಳೆಸಲೇ ಇಲ್ಲ ನನ್ನನ್ನು ಅಂತ ಆಡ್ಕೊಳ್ಳುವ ಸ್ಥಿತಿ ಬರಬಾರದು. ಮತ್ತು ಅದಕ್ಕೆ ಈಗ ಏನು ಬೆಳವಣಿಗೆ ಸಿಗ್ತಾ ಇದೆ ಅದರಲ್ಲಿ ಇನ್ನೂ ಬೆಳವಣಿಗೆ ಇದೆ. ಪರ್ಫೆಕ್ಷನ್ ಅನ್ನೋದು ಅದೊಂದು ಪ್ರೊಸೀಜರ್ ಹೊರತು ಅದೊಂದು ಎಂಡ್ ಪಾಯಿಂಟ್ ಅಲ್ಲ. ಅದು ಬೆಳೀತಾ ಹೋದಷ್ಟು ಮತ್ತು ಪರ್ಫೆಕ್ಟ್ ಆಗ್ಲಿಕ್ಕೆ ನಮ್ಗೆ ಸಾಧ್ಯ ಇದ್ದೇ ಇದೆ. ನಾನು ಅದನ್ನ ಮಾಡ್ತಾ ಇದ್ದೇನೆ. ಅವನು ಇನ್ನೂ ಮುಂದೆ ಬೆಳೀತಾನೆ. ಅದಕ್ಕೋಸ್ಕರ ಅವನ ತಾಕತ್ತನ್ನು ನಾನು ಇಲ್ಲಿಗೆ ನಿಲ್ಲಿಸಬಾರ್ದು. ಅದಕ್ಕೊಂದು ಹೊಗಳಿಕೆ ಅನ್ನುವ ಬೇಲಿ ಹಾಕಿ ಅದರೊಳಗೆ ಕೂಡಿ ಹಾಕಬಾರದು ಅಂತ ಅನ್ನುವ ಕಾರಣಕ್ಕೆ ನಾನೇನು ಹೇಳ್ತಿಲ್ಲ ಅಂತ. ಹಿಡ್ಕೊಂಡ ಕಲ್ಲನ್ನ ಒಂದು ಕ್ಷಣದಲ್ಲಿ ಹಾಕ್ಬೇಕು ಅಂತ ಅನ್ಕೊಂಡದ್ದಾಗ ತನ್ನ ವಿಷಯನೇ ಬಂತು ಅಂತ ಗಮನ ಬೇರೆ ಕಡೆಗೆ ಹರಿದು ಅದನ್ನ ಮರ್ತು ಬಿಟ್ಟು ಕೇಳ್ತಾ ಕೂತಿದ್ದ. ಯಾವಾಗ ಇಷ್ಟು ಹೇಳಿದ್ದು ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಹೀಗೆ ಹೊತ್ಕೊಂಡು ಕೆಳಗೆ ಇಳಿದು ಬಂದ. ಮೆಟ್ಲು ಇಳ್ಕೊಂಡು ಬಂದು ಕಲ್ಲು ತಂದು ಅಪ್ಪನ ಮುಂದೆ ಇಟ್ಟು ಉದ್ದಂಡ ನಮಸ್ಕಾರ ಮಾಡಿ ತಪ್ಪಾಯಿತು ಅಂತ ಕೇಳಿದ. ಸಹಸಾ ವಿದಧೀತನ ಕ್ರಿಯಾ ಅವಿವೇಕ ಪರಮಾಪದಾಂ ಪದಂ. ಯಾವುದೇ ಕೆಲಸವನ್ನು ದುಡುಕಿನಿಂದ ಮಾಡಿದರೆ ಅದರಿಂದ ಆಪತ್ತು ಒದಗತ್ತೆ ಅಂತ ಅನ್ನೋದು ನನಗೆ ಇವತ್ತು ಅರ್ಥ ಆಯ್ತಪ್ಪ, ನನ್ನನ್ನು ಕ್ಷಮಿಸ್ಬಿಡು ಅಂತ ಕೇಳ್ತಾನೆ. ಅಂದ್ರೆ ಅಪ್ಪ ಸ್ವಾತಂತ್ರ್ಯ ಕೊಡ್ಲಿಲ್ಲ ಅಂದ್ರೆ ಅದರ ಅರ್ಥ ಅಪ್ಪ ಅವನನ್ನ ಹಾಳು ಮಾಡದ ಅಂತ ಅರ್ಥ ಅಲ್ಲ. ಅದಕ್ಕೆ ಹಿನ್ನೆಲೆ ತುಂಬಾ ಇದೆ. ಅಪ್ಪನಾಗುವಾಗಲೇ ಮಗನಿಗೆ ಅಪ್ಪ ಏನು ಹೇಳ್ತಿದ್ದ ಅಂತ ಗೊತ್ತಾಗತ್ತೆ. ಆಗ ಅಪ್ಪ ಇರಲ್ಲ ಅಷ್ಟೇ. ಹಾಗೆ ಎಲ್ಲ ವಿಷಯದಲ್ಲೂ ಕೂಡ ಹೀಗೆ ದಾಸನ, ಹೆಂಡತಿಯ ಮತ್ತು ಪುತ್ರನ ಸಂಪತ್ತು ಅಂತ ಅನ್ನೋದು ಯಜಮಾನನಿಗೆ ಸಂಬಂಧಪಟ್ಟದ್ದು. ಅವನು ಹೇಗೆ ಹೇಳ್ತಾನೋ ಹಾಗೆ ಆ ಸಂಪತ್ತಿನ ವಿನಿಯೋಗ ನಡೆಯುತ್ತೆ. ಆದ್ರಿಂದಾಗಿ ಪ್ರವಿಶ್ಯ ರಾಜ್ಞ ಪರಿವಾರಂ ಭಜಸ್ವ. ರಾಜನ ಪರಿವಾರಕ್ಕೆ, ದುರ್ಯೋಧನನ ಪರಿವಾರಕ್ಕೆ ನೀನು ಸಹಾಯ ಮಾಡುವುದಕ್ಕೆ ಹೋಗು ಒಳಗೆ. ತತ್ತೇ ಕಾರ್ಯಂ ಶಿಷ್ಟಮಾದಿಶ್ಯತೆ ಅತ್ರ. ಏನ್ ಕೆಲಸ ಮಾಡಬೇಕು, ಹೇಗ್ ಮಾಡಬೇಕು, ಎಷ್ಟೊತ್ತಿಗೆ ಬರಬೇಕು ಅದನ್ನೆಲ್ಲ ಶಿಷ್ಟಂ ಆಮೇಲೆ ಹೇಳ್ತೀವಿ. ಈಗ ಸೀದಾ ದಾಸಿಯರ ಕೋಣೆಗೆ ಹೋಗಬೇಕಾದದ್ದು ನೀನು. ಆಮೇಲೆ ಈಶಾಸ್ತು ಸರ್ವೇ ತವ ರಾಜಪುತ್ರಿ ಭವಂತಿ ವೈ ಧಾರ್ತರಾಷ್ಟ್ರಾಹ ನ ಪಾರ್ಥಾಹ. ಇಲ್ಲಿರುವ 100 ಜನ ಕೌರವರು ಯಾರಿದ್ದಾರೆ ಅವರೆಲ್ಲರೂ ನಿನಗೆ ಒಡೆಯರು. ಈ ಪಾರ್ಥರಲ್ಲ, ಈ ಕೌರವರಲ್ಲ. ಅನ್ಯಂ ಋಣೀಶ್ವ ಪತಿಮಾ ಶುಭಾಮಿನಿ. ಈ 100 ಜನರಲ್ಲಿ ಯಾರನ್ನು ಬೇಕಾದ್ರೂ ನೀನು ಆರಿಸ್ಕೊಳ್ಬಹುದು. ಯಸ್ಮಾತ್ ದಾಸ್ಯಂ ನ ಲಭಸಿ ದೇವನೇನ. ಅದರಿಂದಾಗಿ ಇವ್ರು ಯಾರು ಕೂಡ ನಿನ್ನನ್ನ ದೇವನೇನ ಅಂದ್ರೆ ಜೂತಕ್ಕೆ ಇಟ್ಟುಕೊಂಡು ನಿನ್ನನ್ನ ದುರುಪಯೋಗ ಪಡಿಸಿಕೊಳ್ಳುವುದಿಲ್ಲ. ಅವಾಚ್ಯ ವೈ ಪತಿಷು ಕಾಮವೃತ್ತಿ ನಿತ್ಯಂ ದಾಸ್ಯೇ ವಿದಿತಂ ತತ್ತವಾಸ್ತು. ನೀನು ದಾಸಿಯಾಗಿದ್ರು ಕೂಡ ಸುಖವಾಗಿರುವುದಕ್ಕೆ ಬೇಕಾದ ರೀತಿಯಲ್ಲಿ ಕಾಮವೃತ್ತಿ, ಬಯಸಿದ ಗಂಡಿನ ಜೊತೆಗೆ ಬೇಕಾದಂತೆ ಬದುಕುವಂತಹ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದೇವೆ ಅಂತ ಹೀಗೆ ಹೇಳಿದಾಗ ಅವಳಿಗೆ
ಮಾತಾಡ್ಲಿಕ್ಕೆ ಬಾಯೇ ಬರುವುದಿಲ್ಲ, ಮತ್ತು ಮತ್ತು ದುಃಖ ಪಡ್ತಾ ಇದ್ದಾಳೆ. ದೃಪದನ ಮಗಳಾಗಿ ಈ ಸಭಾ ಮಧ್ಯದಲ್ಲಿ ಆಗ್ತಾ ಇರುವ ಅನ್ಯಾಯಕ್ಕೆ ಯಾರು ಮಾರು ನುಡಿಯುತ್ತಿಲ್ಲವಲ್ಲ ಅಂತ ದುಃಖಪಟ್ಟು ಸುಮ್ಮನಾದಾಗ ಭೀಮಸೇನ ದಹನ್ ಸುಟ್ಟು ಬಿಡುವವನ ಹಾಗೆ ಎದ್ದು ನಿಂತು ಹೇಳ್ತಾನೆ, ನಾಹಂ ಕುಬ್ಯೆ ಸೂತ ಪುತ್ರಸ್ಯ ರಾಜನ್. ಈ ಸೂತನ ಮಗನಿಗೆ ನಾನು ಹೆದರಿಕೊಂಡು ಇಲ್ಲಿ ಕೂತಿಲ್ಲ, ಅಥವಾ ಅವನ ಬಗ್ಗೆ ಹೀಗೆ ಮಾತಾಡಿದ್ದಲ್ವಾ ಅಂತ ಬೇಜಾರು ಮಾಡ್ಕೊಳ್ಳಲ್ಲ. ಅವನೇ ಸ್ವತಃ ದಾಸ ಈ ಮನೆಯಲ್ಲಿ. ದುರ್ಯೋಧನನ ಫ್ರೆಂಡು ಅಂತ ಹೆಗಳ್ಕೊಂಡು ಅವನವನೇ ಕೂತ್ಕೊಂಡಿರ್ಬೇಕು ಹೊರತು ಅವನ ಕತೆ ಏನು ಅಂತ ಅವನಿಗೂ ಗೊತ್ತಿಲ್ಲ. ಹೇಳಲಿಕ್ಕೆ ಮಾತ್ರ ಅಂಗರಾಜ್ಯದದ್ದೇ ದೊರೆಯುವುದು. ಒಂದ್ ದಿವಸ ಅಂಗರಾಜ್ಯಕ್ಕೆ ಹೋಗಿಲ್ಲ, ಅಂಗರಾಜ್ಯ ಹೇಗಿದೆ ನೋಡಿಲ್ಲ. ಇಲ್ಲಿ ಇವನ ಮನೆಯನ್ನು ಚಾಕರಿ ಮಾಡಿಕೊಂಡು ಪಾತ್ರೆ ನೆಕ್ಕಿಕೊಂಡು ಕೂತಿದ್ದಾನೆ. ಇವನ್ ಏನಾದ್ರೂ ಅವಮಾನ ಮಾಡಿದ್ರೆ ಇದೊಂದು ಅವಮಾನ ಅಂತ ನಾನು ಸ್ವೀಕರಿಸುವುದಕ್ಕೆ ಮನಸ್ಸೇ ಮಾಡುವುದಿಲ್ಲ. ದಾಸನಿಗೆ ಮಾತ್ರ ಗೊತ್ತು ದಾಸನ ಧರ್ಮ ಏನು ಅಂತ, ಅದಕ್ಕೆ ಅವನಂತದ್ದೇ ಮಾತಾಡ್ತಾನೆ. ಆದ್ರೆ ಆ ಹೆಣ್ಣಿನ ಬಗ್ಗೆ ನಡ್ಕೊಳ್ಳುವ ರೀತಿ ಮಾತ್ರ ನನಗೆ ಇಷ್ಟ ಆಗ್ತಾ ಇಲ್ಲ. ನಮ್ಮನ್ನು ಎಷ್ಟು ಬೇಕಾದ್ರೂ ಅವಮಾನ ಮಾಡಿ, ಆದ್ರೆ ದ್ರೌಪದಿಯ ವಿಷಯದಲ್ಲಿ ಅವನು ಆಡ್ತಾ ಇರುವ ಮಾತು, ದ್ರೌಪದಿಯ ವಿಷಯಕ್ಕೆ ಅವನು ನಡ್ಕೊಳ್ಳುವ ರೀತಿ, ಇದನ್ನು ನಾನು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೀಗೆ ಹೇಳಿದಾಗ ದುರ್ಯೋಧನ ಮತ್ತಷ್ಟು ಅವರಿಬ್ಬರನ್ನ ಕೆರಳಿಸ್ತಾನೆ. ಕೇಳು, ಅದೇ ಭೀಮ ಇಷ್ಟು ಹಾರಾಡ್ತಾ ಇದ್ದಾನೆ, ಅವನನ್ನೇ ಪ್ರಶ್ನೆ ಕೇಳು. ನಿನ್ನ ಪ್ರಶ್ನೆಗೆ ಅಲ್ಲಿಂದ ಆದ್ರೂ ಉತ್ತರ ಬಂದ್ರೆ ನೀನು ಯಾವ ಮನೆಗೆ ಹೋಗಬೇಕು ಅಂತ ನಾವು ಬೇಗ ಡಿಸೈಡ್ ಮಾಡ್ಲಿಕ್ಕೆ ಸುಲಭ ಆಗುತ್ತೆ. ಕದಳಿ ದಂಡ ಏನ್ ಮಾಡಿದ ಅಂದ್ರೆ ಅಷ್ಟೊತ್ತಿಗೆ ಏವ ಮುಕ್ತಾತು ಕೌಂತೇಯಂ ಅಪೋಹ್ಯ ವಸನಂ ಸ್ವಕಂ. ಈ ದುರ್ಯೋಧನ ಮತ್ತೆ ಅವಳನ್ನ ಕೆಣಕಿ ಅವಳು ತನ್ನ ಕಡೆಗೆ ನೋಡುವಂತೆ ಮಾಡಿಕೊಂಡು ತನ್ನ ತೊಡೆಯ ಬಟ್ಟೆಯನ್ನ ಪಕ್ಕಕ್ಕೆ ಸರಿಸಿ ತೊಡೆಯನ್ನು ತೋರುವಂತೆ ಆಕೆಗೆ ಸಂಜ್ಞೆ ಮಾಡಿ ತೋರಿಸ್ತಾ ಇದ್ದಾನೆ. ಕದಳಿ ದಂಡ ಸದೃಶಂ ಸರ್ವಲಕ್ಷಣ ಸಂಯುತಂ ಗಜಹಸ್ತ ಪ್ರತೀಕಾಶಂ ವಜ್ರ ಪ್ರತಿಮ ಗೌರವಂ ಅಭ್ಯುತ್ಸ್ಮಯಿತ್ವ ಅತ್ಯಂತ ಅಸೂಯೆಯ ನಗೆ ಮತ್ತು ದಾಸಿಯನ್ನು ನೋಡುವಾಗ ಯಾವ ರೀತಿಯ ಒಂದು ಸೇಡಿನ ಪ್ರತೀಕಾರದ ಭಾವ ಇತ್ತೋ ಆ ರೀತಿ ನಗುತ್ತಾ ತೊಡೆಯನ್ನು ತೋರಿಸಿ ರಾಧೆಯನ ಹತ್ರ ಹೇಳ್ತಾ ಭೀಮಂ ಆದರ್ಶಯನ್ನಿವ. ಭೀಮನನ್ನು ನೋಡ್ತಾನೆ, ದ್ರೌಪದಿಗೆ ತೊಡೆಯನ್ನ ತೋರಿಸ್ತಾ ಇದ್ದಾನೆ. ಅಂದ್ರೆ ಬೆತ್ತಲೆ ತೊಡೆಯನ್ನು ತೋರಿಸಿ ನೀನು ಇಲ್ಲಿ ಕೂತ್ಕೊಳ್ಬೇಕಾದವಳು ಅನ್ನುವ ಹಾಗೆ ಸಂಜ್ಞೆ ಮಾಡ್ತಾ ಹೇಳ್ತಾ ಇದ್ದಾನೆ. ದ್ರೌಪದ್ಯಾಹ ಪ್ರೇಕ್ಷಮಾಣಾಯಾಹ ಸವ್ಯಂ ಊರುಂ ಅದರ್ಶಯತ್. ಸವ್ಯ ಅಂದ್ರೆ ಎಡತೊಡೆಯನ್ನು ತೋರಿಸ್ತಾ. ಎಡತೊಡೆ ಯಾವತ್ತೂ ತೋರಿಸುವಂತಹದ್ದು ಹೆಣ್ಣಿಗೆ ಭೋಗಕ್ಕೆ ಸಿಕ್ಕ ವಸ್ತುವನ್ನ ಮಾತ್ರ ಎಡತೊಡೆಯಲ್ಲಿ ಕೂಡಿಸುವುದು. ಬಲತೊಡೆ ಯಾವಾಗಲೂ ಮಗಳು ಅಥವಾ ತನ್ನ ಅತ್ಯಂತ ಶಿಷ್ಯೆ ಅನ್ನುವ ಸ್ಥಿತಿಯಲ್ಲಿದ್ದಾಗ ಮಾತ್ರ ಬಲತೊಡೆಯಲ್ಲಿ ಕೂಡಿಸುವುದು. ಆದ್ರೆ ಇಲ್ಲಿ ಎಡತೊಡೆಯನ್ನು ತೋರಿಸಿ ಆಕೆಯನ್ನ ಮತ್ತೆ ಅವಮಾನ ಮಾಡ್ತಾನೆ. ಭೀಮಸೇನ ಖುದ್ದು ಮೇಲಕ್ಕೆ ಪುಟಿದ ಹಾಗೆ ಎದ್ದು ಬರ್ತಾ ಇದ್ರೆ ಇಬ್ಬರು ಪಕ್ಕದಲ್ಲಿ ಸಮಾಧಾನ ಮಾಡ್ತಾ ಇದ್ರೆ ಸಹಿಸಿಕೋ, ಈ ಬೇಕು ಅಂತ ನಮ್ಮನ್ನ ಸಭೆಯಲ್ಲಿ ನಾವು ಎದ್ದು ನಿಂತು ಕೊನೆಗೆ ಏನಾಗುತ್ತೆ ಗೊತ್ತಾ, ಕೌರವರು ಮಾಡಿದ ಯಾವ ತಪ್ಪು ಅಂತ ಅನ್ಸಲ್ಲ. ಭೀಮಸೇನ ಸಹನೆ ಮೀರಿ ಮಾತಾಡಿ ಸಭೆಯ ಮರ್ಯಾದೆಯನ್ನು ತೆಗೆದುಬಿಟ್ಟ ಅಂತ ಮಾತ್ರ ಉಳಿಯುತ್ತೆ. ನಮ್ಮನ್ನು ಬೇಕು ಅಂತ ಕೆಣಕ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲೂ ಮಾತಾಡಿದಷ್ಟು ಅಥವಾ ಕೆಟ್ಟ ಕೆಲಸವನ್ನು ಮಾಡಿದಷ್ಟು